ಮಧು ಸರ್ ನಮಸ್ತೆ, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಕ್ಲಬ್. ಈಗ ನೀವು ಫ್ರೈಡೇ ಮೇಲೆ ವರ್ಕ್ ಮಾಡ್ತೀರಲ್ಲ? There are two films I'm working on. ಓಕೆ, ಫ್ರೈಡೇ ಆ್ಯಂಡ್ Inondu, I mean, we are yet to name and everything announced, but I'm working with a new director on a kick-ass film. Yeah. ಸೊ ನೀವು ಲರ್ನಿಂಗ್ಸ್ ಬಗ್ಗೆ ಹೇಳ್ತಿದ್ರಿ. ನಿಮ್ಮ ಪರ್ಸನಲ್ ಲೆವೆಲಲ್ಲಿ ವಾಟ್ ಇಂಪ್ರೂವ್ಮೆಂಟ್ ಆರ್ ವಾಟ್ ಹ್ಯಾಸ್ ಈಸ್ಡ್ ಔಟ್ ಫಾರ್ ಯು ವೈಲ್ ವರ್ಕಿಂಗ್ ಆನ್ ಯುವರ್ ಸೆಕೆಂಡ್ ಫಿಲ್ಮ್? ಸೆಕೆಂಡ್ ಫಿಲ್ಮ್ ಅಂದರೆ ಆ ಸೆಟ್ಟಲ್ಲಿ ಇದ್ದು ಒಂದು ಸ್ವಲ್ಪ ಅಭ್ಯಾಸ ಆಗಿದ್ರಿಂದ ಏನು ಆಗಬಹುದು, ಮ್ಯಾಕ್ಸಿಮಮ್ ಎಲ್ಲಿ ತನಕ ಹೋಗ್ಬೋದು, ಅಥವಾ ಆ್ಯಸ್ ಅನ್ ಆ್ಯಕ್ಟರ್ ನಾನು ತಪ್ಪು ಮಾಡಿದ್ರೆ ಏನು ರಿಯಾಕ್ಷನ್ ಇರ್ಬೋದು. ಬಿಕಾಸ್ ನಮ್ಗೆ ಒಂದೇ ಇರುತ್ತೆ, ನನಗೆ ಪರ್ಸ್ನಲಿ ಆ್ಯಸ್ ಅನ್ ಆ್ಯಕ್ಟರ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟೇಕ್ ಕೊಡಬೇಕು ಅಂತ. ಅಂದರೆ ಐ ಶುಡಂಟ್ ಮೇಕ್ ಪೀಪಲ್ ಅರೌಂಡ್ ಮೀ ವೆಯ್ಟ್. ಆ ಒಂದು ಅಂದರೆ ನಮ್ಗೆ ಸೀರಿಯಲಲ್ಲಿ ತುಂಬ ಬರೋದೆ ಸೈಕಲ್ ಹೊಡಿತಾನೆ ಅಂತ. ನನಗಂದರೆ ಸೆಟ್ಟಲ್ಲಿ ಕೇಳ್ತಿದ್ದೆ ಯಾರಾದರೂ ಒಂದೆರಡು, ಅದು ಕೇಳಿ ಅದೊಂದು ತಲೆಯಲ್ಲಿರುತ್ತೆ, ಇದೊಂದ್ರಲ್ಲಿ ಕಚ್ಕೋಬಾರ್ದಪ್ಪ, ಚೆನ್ನಾಗಿ ಮಾಡಬೇಕು ಅಂತ. ಬಟ್ ಈಗ ಅರ್ಥ ಆಗಿರೋದೇನು ಅಂದರೆ ದೇರ್ ಇಸ್ ನಥಿಂಗ್ ರಾಂಗ್, ಬಟ್ ನಿಮ್ಮ ಉದ್ದೇಶ ಕ್ಲೀನ್ ಇರಬೇಕು. ಅನ್ಪ್ರಿಪೇರ್ ಆಗದೆ ಸೆಟ್ಗೆ ಹೋಗಬಾರ್ದು. ನಿಮ್ಮ ತಯಾರಿ ನೀವು ಮಾಡ್ಕೊಂಡು ಹೋಗಿ, ಟೇಕ್ ಮಲ್ಟಿಪಲ್ ಟೇಕ್ಸ್ ಬಟ್ ಡೆಲಿವರ್ ದ ಬೆಸ್ಟ್. ಎವ್ರಿ ಟೇಕ್ ಯು ಶುಡ್ ಗಿವ್ ಇಟ್ ದ ಬೆಸ್ಟ್. ಅಂಡರ್ಸ್ಟ್ಯಾಂಡ್, ರಿಪೀಟ್ ಟಿಲ್ ಯು ಗೆಟ್ ದ ಬೆಸ್ಟ್ ಔಟ್ ಆಫ್ ಇಟ್. ಸೊ ಆ ಧೈರ್ಯ ಬಂದಿದೆ. ಅಂದರೆ ಐ ಡೋಂಟ್ ಮೈಂಡ್ ಫೇಲಿಂಗ್ ಇನ್ ಪಬ್ಲಿಕ್. ಐ ಮೀನ್, ಆಸ್ ಅನ್ ಆ್ಯಕ್ಟರ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ದ ವೇ ವಿ ಅಕ್ಸೆಪ್ಟ್ ಸಕ್ಸಸ್ ಇನ್ ಪಬ್ಲಿಕ್, ವಿ ಶುಡ್ ಆಲ್ಸೋ ಹ್ಯಾವ್ ದ ಏನಂತಾರೆ ಹಾರ್ಡ್ ಟು ಅಕ್ಸೆಪ್ಟ್ ಫೇಲ್ಯೂರ್ ಇನ್ ಪಬ್ಲಿಕ್. ದೇರ್ ಇಸ್ ನಥಿಂಗ್ ರಾಂಗ್. ಎವ್ರಿ ಒನ್ ಫೇಲ್ಸ್, ವಿ ಫೇಲ್, ವಿ ಆರ್ ಪಬ್ಲಿಕ್ ಫಿಗರ್ಸ್, ವಿ ಡೂ ಫಿಲ್ಮ್ಸ್ ಫಾರ್ ಪಬ್ಲಿಕ್, ಸೊ ವಿ ಫೇಲ್ ಇನ್ ಪಬ್ಲಿಕ್ ಅಷ್ಟೇ, ಇನ್ನೇನು ಬೇರೆ ಇಲ್ಲ. ಸೊ ಅದೊಂದು ಧೈರ್ಯ ಬಂದಿದೆ. ಸೆಟ್ಗೆ ಹೋಗೋಕೆ ಮುಂಚೆ ಒಂದು ಧೈರ್ಯ ಇದೆ. ಬಟ್ ಓವರ್ ಆಲ್ ಏನಿದೆ ಅಂದರೆ ಏನಂತಾರೆ, ಈ ಧೈರ್ಯ ಬಂದಿದ್ದರಿಂದ ಏನೇ ಕೊಟ್ಟರು ಐ ಕ್ಯಾನ್ ಥಿಂಕ್, ಇಂಪ್ರೂವೈಸ್ ಆ್ಯಂಡ್ ಪರ್ಫಾರ್ಮ್ ಬೆಟರ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮೇಡ್ ಇನ್ ಬೆಂಗಳೂರಲ್ಲಿ ನನ್ನ ಕ್ಯಾರೆಕ್ಟರ್ ಡೈಮೆನ್ಷನ್ಸ್ ಆ್ಯಡ್ ಮಾಡ್ಬೋದು ಅಂತಿದ್ರಿ, ಅದು ಇಲ್ಲಿ ಅದೇ ಆ ಫ್ರೀಡಮ್ ಒಂಚೂರು ಹೇಗೆ ತಗೊಳ್ಳೋದು ಅನ್ನೋದು ಗೊತ್ತಾಗಿದೆ ಒಂದು ಸೆಟ್ಟಲ್ಲಿ. ಓಕೆ, ಕುಡ್ ಯು ಎಲಾಬ್ರೇಟ್ ಆನ್ ವಾಟ್ ಯು ಮೆಂಟ್ ಬೈ ಡೈಮೆನ್ಷನ್ಸ್? ಓಕೆ, ಸೊ ಈಗ ಒಂದು ಸೀನ್ ಏನು, ಈಗ ಫಾರ್ ಎಕ್ಸಾಂಪಲ್ ನೀವು ಫ್ರೆಂಡ್ಸು, ನಾವಿಬ್ಬರು ಮಾತಾಡಬೇಕು, ಈ ಸೀನ್ ಕೊಟ್ಟಿದ್ದಾರೆ, ನಿಮಗೆ ಡೈರೆಕ್ಟ್ರ್ ಏನೋ ಒಂದು ಹೇಳ್ತಾರೆ, ಈಗ ನೀವಿಬ್ಬರು ಮಾತಾಡ್ತಿರ್ತೀರ, ಇಟ್ಸ್ ಅ ಹ್ಯಾಪಿ ಮೂಡ್. ಅವ್ರು ಯಾವ ವರ್ಲ್ಡ್ ಕ್ರಿಯೇಟ್ ಮಾಡ್ತಾರೆ, ನನಗೆ ಮುಂಚೆ ಇದ್ದಿದ್ದು ಐ ಜಸ್ಟ್ ಹ್ಯಾವ್ ಟು ಮ್ಯಾಚ್ ವಾಟ್ ಎವರ್ ಇಟ್ ಎಲ್ಸ್. ಅಂದರೆ ನಾನು ಬೇರೆ ಯೋಚಿಸ್ತಾನೆ ಇರಲಿಲ್ಲ, ನಂಗೆ ಆ ಭಯ ಇತ್ತು, ಅವ್ರು ಹೇಳಿದ್ ಮಾಡಬೇಕಪ್ಪ ಅಷ್ಟೇ ಅಂತ. ಬಟ್ ನಾವು ಐ ಕ್ಯಾನ್ ಮೇ ಬಿ ಜಸ್ಟ್ ಕಮ್ ಬ್ಯಾಟ್ ಯು ಏನು ಅಂತ ಮಾತಾಡ್ಬೋದು. ಐ ಯೂಸ್ ಟು ನಾಟ್ ಡೂ. ಅವ್ರು ಕುತ್ಕೊಂಡು ಮಾತಾಡ್ತಿದ್ದೆ. ಆ ಫ್ರೀಡಮ್ ಹೇಗೆ ತೊಗೊಳ್ಳೋದು ಅಂದರೆ, ನಾವು ಐ ಕ್ಯಾನ್ ಅಟ್ಲೀಸ್ಟ್ ಟಾಕ್ ಟು ಅ ಡೈರೆಕ್ಟರ್, ಟೆಲ್ ಹಿಮ್, ಅವರೆಲ್ಲ ಹೇಳೋದು ಕೇಳಿಸ್ಕೊಂಡ್ಮೇಲೆ, ಬಿಕಾಸ್ ರೆಸ್ಪೆಕ್ಟಿಂಗ್ ಹಿಮ್, ಹಿ ನೋಸ್ ದ ಫಿಲ್ಮ್ಸ್ ಇನ್ ಆ್ಯಂಡ್ ಔಟ್. ಸೊ ನಾವು ಜಸ್ಟ್ ಒಂದು ಪಾತ್ರ ಮಾಡ್ತಿರ್ತೀವಿ ಅಷ್ಟೇ. ಸೊ ಅವ್ರು ಹೇಳೋದು ಕೇಳಿಸ್ಕೊಂಡು, ಮೇ ಬಿ ಫಸ್ಟ್ ಟೇಕ್ ಐ ಕ್ಯಾನ್ ಡೂ ಇಟ್ ದ ವೇ ಐ ವಾಂಟ್. ಐ ಕ್ಯಾನ್ ಟಾಕ್ ಟು ಹಿಮ್ ಆ್ಯಂಡ್ ಟೆಲ್ ಹಿಮ್ ಐ ವಿಲ್ ಡೂ ಇಟ್, ನನಗೆ ಹೆಂಗೆ ಆಗುತ್ತೋ ನಾನು ಬೆಸ್ಟ್ ಟ್ರೈ ಮಾಡ್ತೀನಿ. ಇಫ್ ನಾಟ್ ಸೆಕೆಂಡ್ ಟೇಕ್, ಡೂ ಇಟ್ ದ ವೇ ಹೀ ಟೆಲ್ಸ್. ಸೊ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿ ಅರ್ಥ ಆಗಿಬಿಟ್ರೆ ಯು ಕ್ಯಾನ್ ಔಟ್ ಪರ್ಫಾರ್ಮ್ ಇನ್ ಅ ಫಿಲ್ಮ್. ಸೊ ಆ ಫ್ರೀಡಮ್ ತೊಗೊಳ್ಳೋದು ಹೇಗೆ, ಆ್ಯಂಡ್ ನಾಟ್ ಜಸ್ಟ್ ಟೇಕಿಂಗ್ ನಂಗೆ ಇಷ್ಟ ನಾನು ಹಿಂಗೆ ಮಾಡ್ತೀನಿ ಅಂತಲ್ಲ, ಅದು ಡೈರೆಕ್ಟರ್ಸ್ ಕಾನ್ಫಿಡೆನ್ಸ್ ಇದ್ದು ತೊಗೊಳ್ಳೋದು ಹೇಗೆ ಅನ್ನೋದು ಇಸ್ ಅ ನ್ಯೂ ಡೈಮೆನ್ಷನ್ ದಟ್ ಐ ವಾಂಟ್ ಟು ಆ್ಯಡ್ ಇನ್ ಗೋಯಿಂಗ್ ಫಾರ್ವರ್ಡ್, ವೇರ್ ಐ ವಾಂಟ್ ಟು ಡಿಸ್ಕಸ್, ಇಂಟ್ರ್ಯಾಕ್ಟ್ ಮಾಡಿ ಆ ಕ್ಯಾರೆಕ್ಟರ್ಗೆ ಏನು ಬಿಲ್ಡ್ ಮಾಡ್ಬೋದು. ದಟ್ ಈಸ್ ಒನ್. ಸೆಕೆಂಡ್ ಥಿಂಗ್, ಟೀಮ್ ಯಾರ್ಯಾರು ಕೆಲಸ ಮಾಡ್ತಿರ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ. ಈಗ ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಡೈಮೆನ್ಷನ್ ದಟ್ ಆಲ್ ಆ್ಯಕ್ಟರ್ಸ್ ಶುಡ್ ಡೂ, ವೇರ್ ವಿ ಇಂಟ್ರ್ಯಾಕ್ಟ್. ಅಂದರೆ ಆ ಟೀಮ್ ಒಂದು ಫ್ಯಾಮಿಲಿ ಥರ ಇದ್ದು, ಐ ನೋ ದಿ ಸಿನಿಮ್ಯಾಟೋಗ್ರಾಫರ್, ಐ ನೋ ದ ಲೈಟಿಂಗ್ ಟೀಮ್, ಐ ನೋ ದ ಏನಂತಾರೆ ಮೇಕಪ್ ಟೀಮ್, ಸೊ ದಟ್ ಈಗ ನನಗೆ ಫಸ್ಟ್ ಡೇ ಆಫ್ ಮೈ ಶೂಟ್ ಐ ಅಂಡರ್ಸ್ಟ್ಯಾಂಡ್, ಓಕೆ ಈ ಕ್ಯಾರೆಕ್ಟರ್ ಹೀಗಿದೆ ಅಂತ. ನೆಕ್ಸ್ಟ್ ಡೇ ಐ ಕ್ಯಾನ್ ಆಲ್ ಟೆಲ್ ದೆಮ್. ಮೇಕಪ್ ಆರ್ಟಿಸ್ಟ್ಗೂ ಡೈರೆಕ್ಟರ್ ಏನು ಹೇಳಿರ್ತಾರೆ ಅಷ್ಟೇ ಗೊತ್ತಿರುತ್ತೆ, ನಿನ್ಗೆ ಹೆಂಗೆ ಹೇಳಿರ್ತಾರೆ ಅಷ್ಟೇ ಗೊತ್ತಿರುತ್ತೆ. ಬಟ್ ಇಫ್ ಯು ಕ್ಯಾನ್ ಗಿವ್ ಯುವರ್ ಇನ್ಪುಟ್ಸ್, ಇಫ್ ಯು ಕ್ಯಾನ್ ವರ್ಕ್ ಆನ್ ಯುವರ್ ಮೇಕಪ್, ವರ್ಕ್ ಆನ್ ಯುವರ್ ಸ್ಟೈಲ್, ನಿಮ್ಮ ಕಾಸ್ಟ್ಯೂಮು, ಸೆಟ್ ಹೋಗೋಕ್ಕೆ ಮುಂಚೆ ಯು ಆರ್ ಸೋ ವೆಲ್ ಪ್ರಿಪೇರ್ಡ್, ಆನ್ ದ ಸೆಟ್ ಇಟ್ ಬಿಕಮ್ಸ್ ಮಚ್ ಈಸಿ. ಇದು ನನ್ನ ಲಿಸ್ಟ್ ಆಫ್ ಕ್ವೆಶನ್ಸಲ್ಲಿ ಇರಲಿಲ್ಲ, ಬಟ್ ನೀವು ಹೇಳಿದ್ರಿಂದ ನಾವು ಐ ಆಮ್ ಕ್ಯೂರಿಯಸ್. ಮೇಕಪ್ ಆರ್ಟಿಸ್ಟ್ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಒಂದು ಆ್ಯಕ್ಟರ್ ಮತ್ತು ಮೇಕಪ್ ಆರ್ಟಿಸ್ಟ್ ಮಧ್ಯೆ ಇರೋ ಕೊಲಾಬರೇಷನ್ ಬಗ್ಗೆ ನಾನು ಕಾನ್ಷಿಯಸ್ಲಿ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇಟ್ ವಾಸ್ ಆಲ್ವೇಸ್ ಆ್ಯಕ್ಟರ್ ಡೈರೆಕ್ಟರ್, ಆ್ಯಕ್ಟರ್ ರೈಟರ್, ಆ್ಯಕ್ಟರ್ ಕೋ ಆ್ಯಕ್ಟರ್ಸ್. ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಒಂದು ಆ್ಯಕ್ಟರ್ನ ಶೇಪ್ ಮಾಡೋದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು, ಆ್ಯಂಡ್ ನಿಮ್ಮ ಕೊಲಾಬ್ರೇಟಿವ್ ಸ್ಪೇಸ್ ಹೇಗಿರುತ್ತೆ ಅವ್ರ ಜೊತೆ? ಓಹ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ನನಗೆ ಮೆಜಾರಿಟಿ ಆಫ್ ಆ್ಯಕ್ಟರ್ಸ್ಗೆ ಈಗ ಎಲ್ಲರೂ ನಾವು ವಿ ಡೂ ಆಲ್ ಅವರ್ ಜಾಬ್ಸ್, ವಿ ಪೇ ಅವರ್ ಬಿಲ್ಸ್, ಓಡಾಡ್ತಿರ್ತೀವಿ, ಟ್ರಾಫಿಕ್ ಇರುತ್ತೆ. ಬಟ್ ದ ಮೊಮೆಂಟ್ ಯು ಸಿಟ್ ಆನ್ ಅ ಚೇರ್, ಅವ್ರ ಫಸ್ಟ್ ಮೇಕಪ್ ಹಚ್ಚಿದ ತಕ್ಷಣ ಮೈ ವರ್ಲ್ಡ್, ದ ಔಟರ್ ವರ್ಲ್ಡ್ ಕ್ಲೋಸಸ್. ಇಟ್ಸ್ ಲೈಕ್ ಆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ.
and that zone is something else for me. I mean, I'm getting goosebumps even now when I'm telling, because it gives me that high. So as soon as a makeup ಕೂತ್ಕೊಂಡಿದ್ದ ತಕ್ಷಣ ಮೈ ಕ್ಯಾರೆಕ್ಟರ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಫ್ರಮ್ ದೇರ್ ನನಗೆ. ಸೊ ಅಲ್ಲಿಂದ ನಾನು ಮಾತಾಡ್ಬೋದು ಅವ್ರ ಹತ್ರ, ಅಂದರೆ ಹೇಳ್ಬೋದು ಇವತ್ತು ನೋಡಿ ಈ ಸೀನ್ಸ್ ಇದೆ, ಸೊ ಇದಕ್ಕೆ ಸ್ಕಿನ್ ಟೋನ್ ಮ್ಯಾಚ್ ಮಾಡಿ, ಅಥವಾ ಒಂಚೂರು ಏನಾದರೂ ಏನೋ ಹೊಡೆದಿರೋದಿದ್ರೆ ಸ್ವಲ್ಪ ಏನಂದರೆ ಕ್ರಾಫ್ಟ್ಸ್ಮನ್ಶಿಪ್. ಈಗ ನಮ್ಮದು ಹೇಗೆ ಅಮೆಚ್ಯೂರಿಶ್ ಆಗಿರ್ತೀವೋ, ಡಿಪೆಂಡಿಂಗ್ ಆನ್ ವಾಟ್ ಯು ಕ್ಯಾನ್ ಅಫೋರ್ಡ್, ವಾಟ್ ಯು ಕ್ಯಾನ್ ಡೂ. ಮೇಕಪ್ ಆರ್ಟಿಸ್ಟ್ ಅವ್ರದ್ದು ಸ್ವಲ್ಪ ಅಮೆಚ್ಯೂರಿಶ್ ಇರುತ್ತೆ. ಇಫ್ ವಿ ಇಂಟ್ರಾಕ್ಟ್ ವಿ ಕ್ಯಾನ್ ಮೇಕ್ ಇಟ್ ರಿಯಲ್ ಅಷ್ಟೇ. ಅಂದರೆ ತುಂಬ ಸುಮ್ಮನೆ ರೆಡ್ ಹಚ್ಚಿ ಅಂದರೆ ರೆಡ್ ಹಚ್ತಾರೆ, ಬಟ್ ಅದನ್ನು ಬ್ಲೆಂಡ್ ಮಾಡಬೇಕು, ಅದು ಏನು ಸೀನ್ಗೆ ಹೆಂಗೆ ಹಚ್ಚಬೇಕು. ಆ್ಯಂಡ್ ನಾಟ್ ಎವ್ರಿ ಸೀನ್ ರಿಕ್ವೈರ್ಸ್ ಮೇಕಪ್. ನೀವು ಹೇಳ್ಬೋದು ಅವ್ರಿಗೆ ಇದನ್ನ ನ್ಯಾಚುರಲ್ ಆಗಿಡಿ. ಸೊ ಲಾಟ್ ಆಫ್ ಇಂಟ್ರಾಕ್ಷನ್ಸ್ ವಿಲ್ ಹೆಲ್ಪ್ ಯು. ಯುನೋ, ನನಗೇನಂದರೆ ಸೆಟ್ಗೆ ಹೋಗೋಕ್ಕೆ ಮುಂಚೆ ಇಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಅಗೇನ್ ವೆರಿ ಇಂಪಾರ್ಟೆಂಟ್ ಲರ್ನಿಂಗ್ ಏನಂದರೆ, ಒಂದು ಆ್ಯಕ್ಟರ್ಗೆ ಪ್ರೊಡಕ್ಷನ್ನಿಂದ ಹಿಡಿದು ಮೇಕಪ್ವರೆಗೂ ಎಲ್ಲ ತಿಳ್ಕೊಂಡಿರ್ಬೇಕು. ಆ್ಯಂಡ್ that is when they can perform best. They can respect the set very well. Yeah. ಸೊ ನೀವು ಹೇಳಿದಾಗೆ ಇವಾಗ ಥಿಯೇಟರಿಂದ ನೀವು ಕ್ಯಾಮ್ರಾ ಫೇಸ್ ಮಾಡಿದಾಗ ನಿಮ್ಗೆ ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡಿದ್ರಿ ನೀವು? ಹಾಂ, ಅಲ್ಲಿಂದ ನೀವು ಅಲ್ಲಿ ಡೈರೆಕ್ಟ್ ಸೀರಿಯಲ್ಗೆ ಹೋದಿರಲ್ವ, ಅಲ್ಲಿ ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡಿ? ಸೊ ಅದೇ ರಂಗಭೂಮಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಒಂದು ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಮಗೆ ಲೈಟ್ ತೊಗೊಳ್ಳೋದು ಆ್ಯಸ್ ಅನ್ ಆ್ಯಕ್ಟರ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೇಕಿಂಗ್ ಲೈಟ್. ಅಂದರೆ ನಿಮ್ಗೆ ಗೊತ್ತಿರಬೇಕು ಲೈಟ್. ಇವಾಗ ಈಗ ಇದೊಂದು ಸೆಟ್ ಅಂದಮೇಲೆ ಈಗ ಲೈಟಿಂಗ್ ಹೆಂಗೆ ಫಿಕ್ಸ್ ಆಗಿದೆಯೋ ಅಲ್ಲೂ ಫಿಕ್ಸ್ ಆಗಿರುತ್ತೆ. ಸೊ ನೀವು ಡಾರ್ಕ್ನೆಸ್ಸಲ್ಲೇ ಇದ್ದರೆ ನಥಿಂಗ್ ವಿಲ್ ಬಿ ಸೀನ್ ಆನ್ ದ ಕ್ಯಾಮ್ರಾ. ಸೊ ಟೇಕಿಂಗ್ ಲೈಟ್ ಇಸ್ ಸಮಥಿಂಗ್ ಥಿಯೇಟ್ರ್ ಹೇಳ್ಕೊಡುತ್ತೆ. ಆ್ಯಂಡ್ ಈಗ ಮಾರ್ಕಿಂಗ್ ಮಾಡಿರ್ತಾರೆ, ನೀವು ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಸೊ ಥಿಯೇಟ್ರಲ್ಲಿ ಅದು ತುಂಬ ಚೆನ್ನಾಗಿ, ಅಂದರೆ ನಾವು ರಿಹರ್ಸ್ ಮಾಡಿ ನಮಗೆ ಅದು ಸಬ್ಕಾನ್ಷಿಯಸ್ಲಿ ಈಗ ಒಂದು ರೌಂಡ್ ನಾವು ಪ್ರಾಕ್ಟೀಸ್ ಮಾಡಿದ್ಮೇಲೆ ನೆಕ್ಸ್ಟು ಟೇಕ್ ಅಂದಾಗ ಹೆಂಗೆ ಹೋಗಬೇಕು ಅನ್ನೋದು ಥಿಯೇಟ್ರ್ ಹೆಲ್ಪ್ ಮಿ ಅ ಲಾಟ್. ಬಟ್ ಸೀರಿಯಲ್ಗೆ ಬಂದಾಗ ಐ ಫೆಲ್ಟ್ ನನಗೇನು ಇನಿಷಿಯಲಿ ಸ್ವಲ್ಪ ಕಷ್ಟ ಆಗಿದ್ದೇನು ಅಂದರೆ, ತುಂಬ ಡೈಲಾಗ್ಸು, ತುಂಬ ಸೀನ್ಸು ನಿಮ್ಮ ಮೇಲೆ ಡಂಪ್ ಮಾಡ್ತಾರೆ. ಬಟ್ ಆಫ್ಟರ್ವರ್ಡ್ಸ್ ನೀವು ಸೀರಿಯಲ್ ಎಲ್ಲ ಮುಗಿಸಿದ್ಮೇಲೆ ನಿಮ್ಗೆ ಅನ್ಸೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಸಿನಿಮಾಗೆ ಬಂದ ಮೇಲೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ದ ಟೇಕ್ಸ್ ಯು ಗಿವ್ ನಿಮ್ಗೆ ಏನಂತಾರೆ ರಿಪೀಟೆಡ್ಲಿ ಅದೇ ಒಂದು ಇಂಪ್ಯಾಕ್ಟಲ್ಲಿ ನೀವು ಪರ್ಫಾರ್ಮ್ ಮಾಡೋಕ್ಕೆ ಎಲ್ಲ ಸೀರಿಯಲ್ ಹೆಲ್ಪ್ ಮಾಡ್ತು. ಬಟ್ ಸಿನಿಮಾಗೆ ಬಂದಮೇಲೆ ಐ ಥಿಂಕ್ ನಿಮ್ಗೆ ಆ ಪ್ರಪಂಚ, ಸಿನಿಮಾಲಿ ನೀವು ಜನಕ್ಕೆ ಏನು ಮುಟ್ಟಿಸ್ಬೇಕು ಅನ್ನೋ ಪ್ರಪಂಚ ನಿಮ್ಮ ತಲೆಯಲ್ಲಿ ಕೂತ ಮೇಲೆ ಅದಕ್ಕೆ ಹೇಗೆ ಬೇಕು ಹಾಗೆ ಪರ್ಫಾರ್ಮ್ ಮಾಡೋಕ್ಕೆ ಥಿಯೇಟ್ರ್ ಇದೆಯಲ್ಲ, ಇಟ್ ವಿಲ್ ಮೇಕ್ ಯು ವೆರಿ ಫ್ಲೆಕ್ಸಿಬಲ್. ನಿಮ್ಗೆ ಹೆಂಗೆ ಬೇಕಿದ್ರೂ ನೀವು ಹಂಗೆ ಪಳಗ್ಬೋದು. ಸೊ ಐ ಥಿಂಕ್ ಥಿಯೇಟ್ರ್, ರಂಗಭೂಮಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಆ ನುವಾನ್ಸಸ್ ಆಫ್ ಆ್ಯಕ್ಟಿಂಗ್ ಅರ್ಥ ಆಗೋಕ್ಕೆ. ಸೊ ಐ ಫೆಲ್ಟ್ ನಾನು ಎಲ್ಲೂ ಡಿಫ್ರೆನ್ಸ್ ಅಂತ ಹೇಳಲ್ಲ, ಥ್ರೂ ಔಟ್ ದೆರ್ ಇಸ್ ಲರ್ನಿಂಗ್. The learning curve is going higher. So, yeah. ಸರ್ ನೀವು ಆ ವರ್ಕ್ಶಾಪಲ್ಲಿ ಏನೇನು ಪ್ರಿಪೇರ್ ಆಗಿದ್ರಿ ಮೇಡ್ ಇನ್ ಬೆಂಗಳೂರಿಗೆ? ಮತ್ತು ಮೇನ್ ಇನ್ನೊಂದು ಕ್ವಶನ್ ಏನಂದರೆ, ಸೊ ನೀವು ಒಬ್ಬ ಸ್ಟಾರ್ಟಪ್ ಫೌಂಡರ್ ಒನ್ ಡೇಯಲ್ಲಿ ಏನೇನು ಮಾಡ್ತಾರೆ ಅಂತ ಏನಾದರೂ ಅಬ್ಸರ್ವ್ ಮಾಡಿದ್ರಾ? ಸೊ ಒಂದು ಸ್ಟಾರ್ಟಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇನಾದರೂ ಅಬ್ಸರ್ವ್ ಮಾಡಿದ್ರಾ? ಸೊ ಮೇಡ್ ಇನ್ ಬೆಂಗಳೂರು ನಾವು ವರ್ಕ್ಶಾಪ್ಸ್ ಮಾಡೋವಾಗ, ಅಂದರೆ ಅಗೇನ್ ನಾನು ಹೇಳ್ದಂಗೆ ಪ್ರದೀಪ್ ಸರು ನಮ್ಮ ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಮಾಡಿಸಿಲ್ಲ ಆ್ಯಕ್ಚುಲಿ. ಪಾಪ ಅವರು ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಏನು ಮುಂದೆ ಹೆಲ್ಪ್ ಆಗುತ್ತೆ ಅದು ಕೂಡ ಹೇಳ್ಕೊಟ್ರು. ಸೊ ವಿವರ್ ಬೇಸಿಕ್ಲಿ ಒಂದು ರೊಟೀನ್ ಇತ್ತು. ಬೆಳಗ್ಗೆ ಹೋದ್ಮೇಲೆ ಫಸ್ಟ್ ನಮ್ಮ ವಾಯ್ಸ್ ಎಕ್ಸಸೈಸಸ್ ಇತ್ತು. ಒಂದೆರಡು ಕಾನ್ಸ್ಟೆಂಟಿನೋಪಲ್ ಅಂತೆಲ್ಲ ಇದೆ, ಅದನ್ನು ಹೆಂಗೆ ಪ್ರೊನೌನ್ಸ್ ಮಾಡಿದ್ರೆ ನೀವು ಇಂಟೊನೇಷನ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ನಿಮ್ಮ ನಾಡಿಯಿಂದ ಹೇಗೆ ವಾಯ್ಸ್ ತರಬೇಕು, ಅಥವಾ ನೀವು ಬೇರೆ ಎಕ್ಸ್ಪ್ರೆಷನ್ಸ್ಗೆ ಇಮ್ಮಿಡಿಯೇಟ್ಲಿ ನೀವೊಂದು ಸೆಟ್ಟಲ್ಲಿರುವಾಗ ಹೇಗೆ ಪ್ರಿಪೇರ್ ಆಗಿ ಡೆಲಿವರ್ ಮಾಡಬಹುದು ಅಂತ. ಸೊ ದ ವಾಯ್ಸ್ ಎಕ್ಸಸೈಸಸ್ ಹೆಲ್ಪ್ ಮಿ ಅ ಲಾಟ್. ಅದು ಬಿಟ್ಟು ನಾವು ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ವರ್ಲ್ಡ್ ಸಿನಿಮಾ ನೋಡ್ತಿದ್ವಿ. ಅಂದರೆ ಬಿಗ್ ಶಾಟ್ ಅಂತ ಒಂದು ಸಿನಿಮಾ ಇದೆ, ಆಮೇಲೆ ಫೌಂಡರ್ ಒಂದಿದೆ, ಆ್ಯಂಡ್ ಇನ್ನೊಂದು ಫೈಟ್ ಕ್ಲಬ್ ನೋಡಿದ್ವಿ, ಆಮೇಲೆ ಫೈಂಡಿಂಗ್ ಯಾವುದೋ ಒಂದು ಮೂವಿ ನೋಡಿದ್ವಿ. ಸೊ ದೇವರ್ ಅರೌಂಡ್ 10 to 15 ಫಿಲ್ಮ್ಸ್. ಆಮೇಲೆ ಇದು ನೋಡಿದ್ವಿ, ಯಾವುದು ಸೋಷಿಯಲ್ ನೆಟ್ವರ್ಕ್ ನೋಡಿದ್ವಿ. ವಿ ವಾಚ್ ಸೋಷಿಯಲ್ ನೆಟ್ವರ್ಕ್, ಲಾಟ್ ಆಫ್ ಫಿಲ್ಮ್ಸ್. ಸೊ ಒಟ್ಟಿಗೆ ನೋಡಿ ವಿ ವುಡ್ ಟ್ರೈ ಟು ಅನಲೈಸ್, ಅಂದರೆ ಆ್ಯಕ್ಟರು ಆ ಪ್ರಪಂಚ, ಆ ವರ್ಲ್ಡ್ಗೆ ಹೇಗೆ ಪ್ರಿಪೇರ್ ಆಗಿದ್ದಾನೆ, ವಾಟ್ ಈಸ್ ಈ ಟ್ರೈಂಗ್ ಟು ಡೂ. ಆ್ಯಂಡ್ ಒಂದು ಸ್ಟಾರ್ಟಪ್ ಫೌಂಡರ್ ಹೇಗೆ, ಈಗ ನಾನು ಬಂದ್ಬಿಟ್ಟು ಮಾಸಾಗಿ ಡೈಲಾಗ್ ಹೊಡೆದ್ರೆ ಅಥವಾ ಜೋರಾಗಿ ಮಾತಾಡಿದ್ರೆ, ದೋಸ್ ಆರ್ ನಾಟ್ ದಿ ಇಮೋಷನ್ಸ್ ದಟ್ ಯು ವಿಲ್ ಅಸೋಸಿಯೇಟ್ ವಿತ್ ಅ ಸ್ಟಾರ್ಟಪ್ ಫೌಂಡರ್.
ಸೊ ಅದಾದಮೇಲೆ ಸಿನ್ಸ್ ನಾವು ತುಂಬ ಕಾರ್ಪೊರೇಟ್ ಆ್ಯಡ್ಸ್ ಮಾಡೋದ್ರಿಂದ ಪ್ರದೀಪ್ ಸರ್ಗೆ ಸ್ವಲ್ಪ ಸ್ಟಾರ್ಟಪ್ ಫೌಂಡರ್ಸೇ ಪರಿಚಯ ಇದ್ರು. ಸೊ ಅವ್ರ ಜೊತೆ ಮಾತಾಡಿ, ಅಂದರೆ ಅವ್ರು ಹಾಕೊಳ್ಳೋ ಬಟ್ಟೆ ಹೇಗಿರುತ್ತೆ, ಇಫ್ ಯು ಹ್ಯಾವ್ ಸೀನ್ ಪ್ಲೇನ್ ಶೇಡ್ಸ್ ಇರುತ್ತೆ, ಅಂದರೆ ಬ್ಲೂ ಶರ್ಟ್ ಜಸ್ಟ್ ಕ್ರೀಮ್ ಪ್ಯಾಂಟ್, ದೇ ಲುಕ್ ವೆರಿ ಸಿಂಪಲ್. ಸೊ ಅವ್ರು ಹೆಂಗೆ ಪ್ರಿಪೇರ್ ಆಗ್ತಾರೆ. ಆ್ಯಂಡ್ ನಾವು ಬೆಂಗಳೂರು ಸುತ್ತಲೂ ಒಂದು ಆಲ್ಮೋಸ್ಟ್ 1 ತಿಂಗಳು ಸುತ್ತಿದ್ದೀವಿ. ಬೇರೆ ಬೇರೆ ಕಂಪ್ನಿ, ಫರ್ಲ್ಯಾಂಕೋ, ಪ್ರಾಕ್ಟೋ, ಸುಮಾರು ಕಂಪ್ನಿಗಳಿಗೆ ಹೋಗಿ ಹೆಂಗಿರ್ತಾರೆ ಅಲ್ಲಿ ಜನ ಅಂತ. ಅಂದರೆ ಒಂದು ಬಡ್ಡಿಂಗ್ ಸ್ಟಾರ್ಟಪ್ ಇನ್ನು ಇನಿಷಿಯಲ್ ಫೇಸಲ್ಲಿತ್ತು. ಸೊ ಹೌ ವಿಲ್ ಪೀಪಲ್ ಕಮ್ಯುನಿಕೇಟ್, ಹೌ ವಿಲ್ ದೇ ಇಂಟ್ರ್ಯಾಕ್ಟ್. ಸೊ ಸುಮಾರು ವರ್ಕ್ಶಾಪಲ್ಲಿ ಇವೆಲ್ಲ ಇತ್ತು ನಾವು ಮೂವಿ ಪ್ರಿಪೇರ್ ಆಗೋ. ಹಲೋ ಸರ್, ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಲೈಕ್ ಇವಾಗ ಥಿಯೇಟರ್ ಮತ್ತು ಈ ಫಿಲಮ್ ಅಂತ ಬಂದಾಗ ಇದೆರಡು ಇಟ್ಸ್ ಬ್ಯಾಲೆನ್ಸಿಂಗ್ ದಟ್ ಈಸ್ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ತಾರೆ. ಲೈಕ್ ಇದೇ ಥಿಯೇಟ್ರಲ್ಲೇ ಒಂಥರ ಬೇರೆ ಥರ, ಫಿಲಮಲ್ಲೇ ಒಂಥರ ಬೇರೆ ಥರ ಅಂತ. ಸೊ ಲೈಕ್ ಯು ಆರ್ ಸಮ್ ಒನ್ ಲೈಕ್ ಹೂ ಇಸ್ ಪಾರ್ಟ್ ಆಫ್ ಸೀರಿಯಲಲ್ಲೂ ಮಾಡಿದ್ದೀರಾ, ಮೂವಿಯಲ್ಲೂ ಮಾಡಿದ್ದೀರಾ, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಕೂಡ ಇದೆ. ಸೊ ಇದನ್ನು 3 ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಬೋದು, ಒಬ್ಬ ಆ್ಯಕ್ಟ್ರಾಗಿ ಯಾವ ರೀತಿ ಪ್ರಿಪೇರ್ ಆಗ್ಬೋದು ಇದು 3ನ ಬ್ಯಾಲೆನ್ಸ್ ಮಾಡೋಕ್ಕೆ? ಸೊ ನಾನು ಆ ಥರ ಯೋಚಿಸ್ಲೇ ಇಲ್ಲ. ಬಟ್ ನಾನು ಜಸ್ಟ್ ನನಗೆ ಕಲಿಯೋಕ್ಕೆ ಎಲ್ಲ ಅವಕಾಶ ಸಿಕ್ತಿತ್ತೋ ಐ ವಾಸ್ ಗೋಯಿಂಗ್ ದೇರ್. ಆ್ಯಂಡ್ ನೀವು ನೋಡ್ತೀರಾ ಅಲ್ವಾ, ಈಗ ಈ ಎರಾಗೆ ನಿಮ್ಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ ಯಾವ್ಯಾವ ಮೀಡಿಯಮ್ಸ್ ಇದೆ ಅಂತ. ವೆನ್ ಐ ಸ್ಟಾರ್ಟೆಡ್ ಔಟ್, ಥಿಯೇಟರ್ ನೆಕ್ಸ್ಟ್ ಸೀರಿಯಲ್ ನೆಕ್ಸ್ಟ್ ಸಿನಿಮಾ ಆರ್ಡರ್ ಸೆಟ್ ಆಗಿತ್ತು. ಸೊ ನನಗೆ ಅಂದರೆ ಬ್ಯಾಲೆನ್ಸಿಂಗ್ 3 ಒಟ್ಟಿಗೆ ನಾನು ಯಾವತ್ತೂ ಮಾಡಿಲ್ಲ, ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗಿರೋದು. ಸೊ ನಂಗೆ 3 ಸುಮಾರು ಜನ ಮಾಡ್ತಾರೆ ಈಗಲೂ. ಸೊ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ನನಗನ್ಸೋದು ಅಡ್ಯಾಪ್ಟಬಿಲಿಟಿ ಈಸ್ ಇಂಪಾರ್ಟೆಂಟ್. ನೀವು ಎಲ್ಲಿದ್ದೀರಾ ಅಲ್ಲಿಗೆ ಹೇಗೆ ತಯಾರಾಗಬೇಕು, ಹಳೇದು ಮರೆತು ಬೀಯಿಂಗ್ ಇನ್ ದ ಪ್ರೆಸೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಆ ಫ್ಲೆಕ್ಸಿಬಿಲಿಟಿ ನಿಮ್ಗೆ ಥಿಯೇಟ್ರ್ ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ ನಿಮ್ಮ ರಂಗಭೂಮಿಲಿ ಇದ್ದಾಗ. ಬಿಕಾಸ್ ಒಂದಿನ ಯಾರೋ ನಟ ಬರಲ್ಲ, ನೀವು ಇಮಿಡಿಯೇಟ್ ಸ್ಕ್ರಿಪ್ಟ್ ಕಲ್ತ್ಕೊಂಡು ನೀವು ಅದಕ್ಕೂ ರೆಡಿ ಆಗ್ತೀರ. ಸೊ ವಿಲ್ ಜಸ್ಟ್ ಚೇಂಜ್ ಯುವರ್ ಮೇಕಪ್. ನೀವು ಇನ್ಯಾವುದೋ ರೋಲಲ್ಲಿ ಇರ್ತೀರಾ, ಅದು ಇನ್ಯಾರಿಗೋ ಬರ್ತಿರುತ್ತೆ, ಯು ಇಮಿಡಿಯೇಟ್ಲಿ ಚೇಂಜ್. ಸೊ ಅಡ್ಯಾಪ್ಟಬಿಲಿಟಿ ಈಸ್ ಸಮಥಿಂಗ್ ವಿಚ್ ಥಿಯೇಟರ್ ಥಾಟ್ ಮೀ. ಸೊ ನಾನು ಯಾವತ್ತೂ ಅಂದರೆ 3 ಮಾಡಿಲ್ಲ, ಬಟ್ ಐ ಆಮ್ ಶ್ಯೂರ್ ಯು ಕ್ಯಾನ್ ಡೂ ಆ್ಯಸ್ ಅನ್ ಆ್ಯಕ್ಟರ್. ನೀವು ಅಲ್ಲಿರೋವಾಗ, ಬಿಕಾಸ್ ಈಗ ನಾವು ಆ್ಯಡ್ಸ್ ಮಾಡ್ತಿದ್ದೆ, ಕಾರ್ಪೊರೇಟ್ ಆ್ಯಡ್ಸ್ ಅಂದಾಗ ನಂಗೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಇರೋದು. ಇದೆ 3 ಡಿಫ್ರೆಂಟ್ ಸ್ಕ್ರಿಪ್ಟ್, 3 ಡಿಫ್ರೆಂಟ್ ಡೈಲಾಗ್ಸ್. ಐ ಥಿಂಕ್ ಯು ಗೋ ದೇರ್, ಯು ಜಸ್ಟ್ ಫೋಕಸ್, ಕಮ್ಯುನಿಕೇಟ್ ವೆರಿ ವೆಲ್ ವಿತ್ ದ ಡೈರೆಕ್ಟರ್. ಅಂದರೆ ನನಗೆ ತುಂಬ ಇಷ್ಟ ಆಗೋದು ಡೈರೆಕ್ಟರ್ ಅಥವಾ ಯಾರು ಕತೆ ಬರೆದಿರ್ತಾರೆ ಅವರು ಮತ್ತು ಡೈರೆಕ್ಷನ್ ಯಾರು ಮಾಡ್ತಿರ್ತಾರೆ ಅವ್ರ ಜೊತೆ ಎಷ್ಟು ಇಂಟ್ರ್ಯಾಕ್ಟ್ ಮಾಡ್ತಿರೋ ಐ ಥಿಂಕ್ ನಿಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಇಂಪ್ರೂವ್ ಆಗುತ್ತೆ. ಬಿಕಾಸ್ ನೀವು ಅವ್ರ ಇನ್ಸ್ಟ್ರಕ್ಷನ್ಸ್ನ ಚೆನ್ನಾಗಿ ತೊಗೊಳಕ್ಕೆ ನಿಮಗೆ ಒಂದು ಬಾಂಡ್ ಬಿಲ್ಡ್ ಆಗುತ್ತೆ. ಸರ್, ಈಗ ನನ್ನ ನೆಕ್ಸ್ಟ್ ಕ್ವಶನ್ ಮೇಡ್ ಇನ್ ಬೆಂಗಳೂರು ಬಗ್ಗೆ ಇದ್ದಿದ್ದು. ಆ್ಯಂಡ್ ಆಲ್ರೆಡಿ ಮೇಡ್ ಇನ್ ಬೆಂಗಳೂರು ಬಗ್ಗೆ ಮಾತಾಡಿದ್ರಿಂದ ಈ ಥರ ಫ್ರೇಮ್ ಮಾಡ್ತೀನಿ ಕ್ವಶನ್ನ. ಮೇಡ್ ಇನ್ ಬೆಂಗಳೂರು ಮಾಡಿದ ಪ್ರಾಸೆಸ್ಸಲ್ಲಿ ನೀವು ಮಾಡಿದ ಮಿಸ್ಟೇಕ್ಸ್ ಏನಿರ್ಬೋದು ಆ್ಯಂಡ್ ಅದರಿಂದ ನಿಮ್ಮ ಲರ್ನಿಂಗ್ಸ್ ಏನಿತ್ತು? ಮಿಸ್ಟೇಕ್ಸ್ ಅಂದರೆ ಈಗಲೂ ಅಂದರೆ ನೆನೆಸ್ಕೊಂಡಾಗ ಅನ್ಸೋದು ದೇರ್ ಆರ್ ಲಾಟ್ ಮೋರ್ ಡೈಮೆನ್ಷನ್ಸ್ ಐ ಕುಡ್ ಹ್ಯಾವ್ ಬ್ರಾಟ್ ಇನ್ ಟು ದಿ ಕ್ಯಾರೆಕ್ಟರ್ ಅಂತ. ಸೊ ಅಂದರೆ ನಾವು ಈಗಿನ್ನ ನೋಡ್ತಾ ಇರ್ತೀವಿ, ಇನ್ನು ಮೀಟ್ ಮಾಡಿದಾಗ ಒಂದು ಸ್ಟಾರ್ಟಪ್ ಫೌಂಡರ್ಸ್ನ ಅಥವಾ ಒಂದು ಸ್ಟಾರ್ಟಪ್ ಕಲ್ಚರ್ ಏನಿದೆ, ಐ ಕುಡ್ ಹ್ಯಾವ್ ಬ್ರಾಟ್ ಇನ್ ಅ ಲಾಟ್ ಆಫ್ ನ್ಯೂ ಡೈಮೆನ್ಷನ್ಸ್ ಟು ದ ಕ್ಯಾರೆಕ್ಟರ್ ಅನಿಸುತ್ತೆ. ಆ್ಯಸ್ ಅ ಫಿಲ್ಮ್ ಆನ್ ಅ ಹೋಲ್ ಅಂತ ನೀವು ಕೇಳಿದಾಗ ಎಲ್ಲೋ ನಮಗೆ ಏನಾಯಿತು, ದೋಸ್ 2 years of COVID, changed the entire structure of understanding, accepting films. ಸೊ ನಾವು ಆ ಮುಂಚೆ ಶುರು ಮಾಡಿದ್ವಿ, ಆಮೇಲೆ ಮುಗಿಸಿದ್ವಿ. ಸೊ ಆ ಟೈಮಲ್ಲಿ ನಮಗೆ ಹೊಸ ಆಡಿಯನ್ಸ್ಗೆ ಅವ್ರಿಗೆ ಎಕ್ಸಾಕ್ಟ್ಲಿ ಏನು ಕಂಟೆಂಟ್ ಬೇಕಿತ್ತು, ಇಫ್ ವಿ ವೇರ್ ಪ್ರಿಪೇರ್ಡ್ ಸ್ವಲ್ಪ ವಿ ಕುಡ್ ಹ್ಯಾವ್ ಡೆಲಿವರ್ಡ್ ಇಟ್. ಬಟ್ ಸಿನ್ಸ್ ವಿ ಶಾಟ್ ಬಿಫೋರ್ ಕೋವಿಡ್, ಆಫ್ಟರ್ ಕೋವಿಡ್, ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಪರ್ಸ್ನಲಿ ನನಗನ್ಸಿದ್ದು ದೇ ವೇರ್ ಲುಕಿಂಗ್ ಫಾರ್ ವೆರಿ ನ್ಯಾಚುರಲ್ ಪರ್ಫಾರ್ಮೆನ್ಸಸ್. ಐ ಕುಡ್ ಹ್ಯಾವ್ ಪರ್ಫಾರ್ಮ್ಡ್ ಅ ಲಿಟಲ್ ಬೆಟರ್. ಅಂದರೆ ನನಗೆ ಆ ಡೈಮೆನ್ಷನ್ ಆಫ್ ಆಡಿಯನ್ಸ್ ಅರ್ಥ ಆಗಿದ್ದಿದ್ರೆ. ಸೊ ನಾನು ನೋಡ್ಕೊಂಡು ಬಂದಿದ್ದ ಸಿನಿಮಾ, ನಾನು ಬೆಳೆದು ಬಂದಂಥ ವಾತಾವರಣ, ಆ ಟೈಮಲ್ಲಿ ನಾನು ಏನು ಸಿನಿಮಾ ಅಂದರೆ ನನ್ನ ಪ್ರಕಾರ ಏನು ಕರೆಕ್ಟ್ ಇರುತ್ತೆ ಆ್ಯಸ್ ಅ ಕ್ಯಾರೆಕ್ಟರ್. ಅಂದರೆ ಈಗ ನಾನು ಬೇಸಿಕ್ಲಿ ಒಂದು ಕ್ಯಾರೆಕ್ಟರ್ ಅಂದರೆ ಫಸ್ಟ್ ಥಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಸೋಲ್ ಆಫ್ ದ ಕ್ಯಾರೆಕ್ಟರ್. ಈಗ ಏನು ಅಂದರೆ ಅವನ ಉದ್ದೇಶ ಏನು, ಈಗ ಸಿನಿಮಾದಲ್ಲಿ ಅವ್ನು ತೆಗೆದುಬಿಟ್ರೆ ಆ ಸಿನಿಮಾ ಇದೆಯಾ, ಅಥವಾ ಇಫ್ ಈಸ್ ದೇರ್ ವಾಟ್ ಆರ್ ಆಲ್ ದ ಚೇಂಜಸ್ ಈಸ್ ಬ್ರಿಂಗಿಂಗ್. ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನನ್ನ ರಿಲೇಷನ್ಶಿಪ್ ಏನು, ಯು ಮೈಟ್ ಬಿ ಮೈ ಫ್ರೆಂಡ್ ಇನ್ ದ ಫಿಲ್ಮ್. ಈಗ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಹಿ ಮೈಟ್ ಬಿ ದ ಆ್ಯಂಟಾಗನಿಸ್ಟ್ ಇನ್ ದ ಫಿಲ್ಮ್. ಸೊ ನಾನು ನನ್ನ ರಿಲೇಷನ್ಶಿಪ್ಸ್ ಏನು ಮೇಂಟೈನ್ ಮಾಡ್ತೀನಿ ಆ್ಯಂಡ್ ನನ್ನ ಇಮೋಷನ್ಸ್ ಏನಿರುತ್ತೆ, ನಿಮ್ಮ ಜೊತೆ ಒಂದು ಫ್ರೀಡಮ್ ಇರುತ್ತೆ, ಅವ್ರ ಜೊತೆ ಒಂದು ಭಯ ಇರುತ್ತೆ, ಅದನ್ನು ನಾನು ಹೇಗೆ ತೋರಿಸ್ಬೇಕು ಆ್ಯಸ್ ಪ್ಲೇಯಿಂಗ್ ಸುಹಾಸ್ ಇನ್ ಮೇಡ್ ಇನ್ ಬೆಂಗಳೂರು ಇಸ್ ಸಮಥಿಂಗ್ ದಟ್ ಐ ವರ್ಕ್ ಆನ್. ದಟ್ ಈಸ್ ಮೈ ಫಸ್ಟ್ ಸರ್ಕಲ್, ಮೈ ಇಮೋಷನ್ಸ್ ವಿತ್
ಮೈ ಸಪೋರ್ಟಿಂಗ್ ಟೀಮ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆ ಪ್ರಾಸೆಸ್ ಕೊಲಾಬರೇಟಿವಾ ಅಥವಾ ಪರ್ಸ್ನಲ್? ಸ್ಕ್ರಿಪ್ಟ್ ವೈಸ್ ಮಾಡ್ತೀನಿ, ಬಿಕಾಸ್ ಎಲ್ಲ ಆ್ಯಕ್ಟರ್ಸು ಸಿಗಲ್ಲ ನಮಗೆ. ಸೊ ಸ್ಕ್ರಿಪ್ಟ್ ವೈಸ್ ಅರ್ಥ ಮಾಡಿಕೊಂಡು ಮಾಡಬೇಕು. ನೆಕ್ಸ್ಟು ಯಾವ ವರ್ಲ್ಡ್ ಎಂಟ್ರ್ ಆಗ್ತಿದ್ದೀನಿ ಅಂದರೆ, ಇದು ಬೆಂಗಳೂರಲ್ಲಿ ಶೂಟ್ ಮಾಡೋದ್ರಿಂದ ಯಾರ್ಯಾರು ಇದ್ದಾರೆ, ವಾಟ್ ಆರ್ ಆಲ್ ದ ವರ್ಲ್ಡ್ಸ್ ದಟ್ ಐ ಆಮ್ ಎಂಟ್ರಿಂಗ್. ಬಿಕಾಸ್ ಈಗ ನೀವು ಮೇಡ್ ಇನ್ ಬೆಂಗಳೂರು ತೊಗೊಂಡ್ರೆ ಒಂದು ವರ್ಲ್ಡ್ ವಾಸ್ ಸೈಂಟಿಸ್ಟ್ ವೇರ್ ನಮ್ಮ ಪ್ರಕಾಶ್ ಬೆಳ್ವಾಡಿ ಅವರಿದ್ದರು, ಒಂದು ವರ್ಲ್ಡ್ ವಾಸ್ ಅನ್ ಇನ್ವೆಸ್ಟರ್ ನಮ್ಮ ಅನಂತ್ನಾಗ್ ಅವರಿದ್ದರು, ಇನ್ನೊಂದು ವರ್ಲ್ಡ್ ವಾಸ್ ಅ ಗ್ಯಾಂಗ್ಸ್ಟರ್ ವೇರ್ ಸಾಯಿ ಕುಮಾರ್ ಅವರಿದ್ದರು. ಆ್ಯಂಡ್ ನಮಗೆ ಗೊತ್ತಿರುತ್ತೆ ಮುಂಚೆನೇ ಫಿಲ್ಮ್ ಇಸ್ ಅ ವರ್ಲ್ಡ್ ಆಫ್ ಫ್ಯಾಂಟಸಿ, ಬಟ್ ಅಲ್ಲಿ ಐ ನೀಡ್ ಟು ಬ್ರಿಂಗ್ ಇನ್ ರಿಯಾಲಿಟಿ. ಸೊ ಅರ್ಥ ಮಾಡಿಕೊಂಡು ಈಗ ಆ ಸೀನಲ್ಲಿ ಏನು ಆರ್ಕ್ ಇರುತ್ತೆ, ಇಮೋಷ್ನಲ್ ಆರ್ಕು, ಅದಕ್ಕೆ ಐ ಪ್ರಿಪೇರ್. ಬಟ್ ಆನ್ ಸೆಟ್ ತುಂಬ ವೇರಿಯೇಷನ್ಸ್ ಬರುತ್ತೆ, ಬಿಕಾಸ್ ಅವ್ರ ರೆಸ್ಪಾನ್ಸಸ್ ಆ್ಯಂಡ್ ಸಚ್ ಲೆಜೆಂಡ್ರಿ ಆ್ಯಕ್ಟರ್ಸ್, ಅವ್ರ ಇಂಪ್ರೂವೈಸೇಷನ್ಸ್ಗೆ ನಾವು ಜಸ್ಟ್ ಅಡ್ಯಾಪ್ಟ್ ಆದರೂ ವಿಲ್ ಬಿ ಪರ್ಫಾರ್ಮಿಂಗ್ ರಿಯಲಿ ವೆಲ್. ಸೊ ಸೊ ದಟ್ ರಿಯಲಿ ಹೆಲ್ಪ್ ಮೀ. ಆ್ಯಂಡ್ ಇದ್ರ ಮೂಲಕ ಒಂದು ಹೇಳೋದೇನು ಅಂದರೆ, ಭಯ ಹೋಯಿತು. ಅಂದರೆ ನನಗೆ ಮುಂಚಿತವಾಗಿ ಕತೆ ಗೊತ್ತಿದ್ದು, ನನ್ನ ಡೈಲಾಗ್ಸ್ ಗೊತ್ತಿದ್ದು, ನಾನು ಸ್ವಲ್ಪ ಪ್ರಿಪೇರ್ ಆಗಿರೋದ್ರಿಂದ ಅವ್ರ ಜೊತೆ ಮಾಡುವಾಗ ನನಗೆ ಯಾವ ರೀತಿಯಾದ ಒಂದು ಮುಜುಗರ ಇರಲಿಲ್ಲ. ಐ ಕುಡ್ ಪರ್ಫಾರ್ಮ್ ಈಸಿಲಿ ಆನ್ ದ ಸೆಟ್. ಸೊ ದಟ್ ಈಸ್ ಮೈ ಫಸ್ಟ್ ಲೆವೆಲ್ ಇಮೋಷ್ನಲ್. ಸೆಕೆಂಡ್ ಇಸ್ ದ ವರ್ಲ್ಡ್, ಆಸ್ ಐ ಟೋಲ್ಡ್ ಯು, ಎಲ್ಲಿದ್ದೀವಿ, ಏನು ಮಾಡ್ತಾ ಇದೆ. ಥರ್ಡ್ ಇಸ್ ಹೌ ಕ್ಯಾನ್ ಐ ಸ್ಟೈಲೈಸ್ ದ ಕ್ಯಾರೆಕ್ಟರ್. ಸ್ಟೈಲೈಸ್ ಅಂದರೆ ಚೆನ್ನಾಗಿ ಕಾಣಿಸೋದಲ್ಲ, ಅವ್ನು ಏನು ಹಾಕೊಂಡ್ರೆ ಚೆನ್ನಾಗಿರ್ತಾನೆ, ಅವ್ನು ಏನು ಆಕ್ಸೆಸರೈಸ್ ಆದರೆ ಚೆನ್ನಾಗಿರ್ತಾನೆ, ಅವ್ನ ಹೇರ್ ಸ್ಟೈಲ್ ಇದ್ದರೆ ಹೇಗೆ ಚೆನ್ನಾಗಿರುತ್ತೆ, ಇದನ್ನೆಲ್ಲ ನಾನು ಐ ಬಿಲ್ಡ್ ಇಟ್ ಫಸ್ಟ್. ಅಫ್ಕೋರ್ಸ್ ಡಿರೆಕ್ಟರ್ಸ್ ಇಸ್ ದ ಫೈನಲ್ ಕಾಲ್. ಸೊ ನನಗಿವೆಲ್ಲ ಶುರುವಲ್ಲಿ ಸ್ಕ್ರಿಪ್ಟ್ ಓದೋಕ್ಕೆ ಮುಂಚೆ ನಾನು ಸ್ವಲ್ಪ ತಯಾರಾದಾಗ ನಂಗೆ ಕತೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಅದ್ರ ಇಮೋಷನ್ಸ್ ಅರ್ಥ ಆಗುತ್ತೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಮೈ ಟ್ರಿಗರ್ ಇಸ್ ದಿ ಇಮೋಷನ್ಸ್ ಇನ್ ದ ಫಿಲ್ಮ್. ನನಗೆ ಆ ಕಥೆಯಲ್ಲಿ ಏನು ಇಮೋಷನ್ಸ್ ಇದೆ ದಟ್ ಟ್ರಿಗರ್ಸ್ ಮೀ ಟು ಪರ್ಫಾರ್ಮ್ ವೆಲ್. ಅಥವಾ ಬಾಂಡಿಂಗ್ ಏನಿದೆ, ಈಗ ತಾಯಿ ಮತ್ತು ಮಗ, ಆ ಬಾಂಡ್ ಏನಿದೆ, ಇಟ್ ನೀಡ್ ನಾಟ್ ಬಿ ದ ಸೇಮ್ ಇನ್ ಆಲ್ ಫಿಲ್ಮ್ಸ್. ಒಂದು ಫಿಲ್ಮಲ್ಲಿ ತಾಯಿ ಕ್ಯಾನ್ ಜಸ್ಟ್ ಬಿ ಅ ಸಪೋರ್ಟಿಂಗ್ ಕ್ಯಾರೆಕ್ಟರ್ ವಿಸ್ ಜಸ್ಟ್ ಬ್ಯಾಕಿಂಗ್ ಯು, ಏನು ಮಾಡಿದ್ರು ನಾನು ಇದ್ದೀನಿ ಅಂತ. ಇನ್ನೊಂದು ಫಿಲ್ಮಲ್ಲಿ ತಾಯಿ ಏನೋ ಹುಷಾರು ತಪ್ಪಿ ಅವ್ರ ಕೊನೆಯಲ್ಲಿರ್ಬೋದು, ಇವನೇನೋ ಸಾಧಿಸಿ ಅವ್ರ ಮುಂದೆ ದೊಡ್ಡ ಹೆಸರು ಮಾಡಬೇಕು ಅನ್ನೋದಿರ್ಬೋದು, ಸುಮಾರು ಇರುತ್ತೆ. ಬಟ್ ದಟ್ ಇಮೋಷನ್ ಒಂದಿರುತ್ತೆ ಅಲ್ಲಿ. ದಟ್ ಈಸ್ ಸಮಥಿಂಗ್ ದಟ್ ಐ ಫೀಲ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಕ್ರ್ಯಾಕ್ ಮಾಡೋಕ್ಕೆ ತುಂಬ ಇಷ್ಟ. ಒಂದು ಆ್ಯಕ್ಟರ್ಗೆ ಯಾವ್ದ್ಯಾವ್ದ್ರ ಬಗ್ಗೆ ಭಯ ಇರುತ್ತೆ, ಯಾವ್ದ್ಯಾವ್ದ್ರ ಬಗ್ಗೆ ಭಯ ಇರಬೇಕು? ಸಿ ಐ ಮೀನ್ ಫಸ್ಟ್ ಆಫ್ ಆಲ್ ಭಯ ಇರೋ ಅವಶ್ಯಕತೆ ಇಲ್ಲ, ಏನಕ್ಕೆ ಇರಬೇಕು. ವಿ ಆರ್ ಹಿಯರ್ ಟು ಡೂ ಅವರ್ ವರ್ಕ್. ನಾವು ಪ್ಯಾಷನೇಟ್ ಆಗಿ ಬಂದಿರ್ತೀವಿ. ಐ ಥಿಂಕ್ ಕಲಿಯೋದ್ರ ಬಗ್ಗೆ ಹೆಚ್ಚು ಗಮನ ಇರಬೇಕು, ಭಯ ಎಲ್ಲ. ಸಿ ಬೇಸಿಕ್ಲಿ ಮೊನ್ನೆ there was one interview of Mukesh Ambani ನಾನು ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ಫೋಕಸ್ ಆನ್ ಯುವರ್ ಗೋಲ್ಸ್ ದ್ಯಾನ್ ಯುವರ್ ಡಿಸ್ಟ್ರಾಕ್ಷನ್ಸ್, ದೆನ್ ಯು ವಿಲ್ ರೀಚ್ ಯುವರ್ ಗೋಲ್ಸ್. ಡಿಸ್ಟ್ರಾಕ್ಷನ್ಸ್ ಎಲ್ಲದ್ರಲ್ಲೂ ಇರು, ಸಿನಿಮಾ ಒಂದೇ ಅಲ್ಲ, ನಟನೆಯಲ್ಲೂ ನಮ್ಗೆ ಇರುತ್ತಲ್ಲ. ಸೊ ವಿಲ್ ಹ್ಯಾವ್ ಲಾಟ್ ಆಫ್ ಡೈವರ್ಷನ್ಸ್. ಯು ಶುಡ್ ಫೋಕಸ್ ಆನ್ ಅವರ್ ಸ್ಕಿಲ್ಸ್. ಭಯ ಇರೋ ಅವಶ್ಯಕತೆ ಇಲ್ಲ. ಸೊ ಯಾವ್ದ್ರ ಬಗ್ಗೆ ಭಯ ಇದ್ರೆ ಅದನ್ನ ಅವಾಯ್ಡ್ ಮಾಡಬೇಕಾಗ್ಬೋದು? ಪೆಸಿಮಿಸಮ್ ಅಬೌಟ್ ಎನಿಥಿಂಗ್. ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಕೇಳೋ ಅವಶ್ಯಕತೆನೂ ಇಲ್ಲ, ಅದನ್ನ ಅವಾಯ್ಡ್ ಮಾಡ್ಬೋದು. ಅದ್ರ ಬಗ್ಗೆ ಎಂಟೈರ್ ಕಾನ್ವರ್ಸೇಷನ್ ಕ್ಯಾನ್ ಬಿ ಅವಾಯ್ಡ್. ಓಕೆ. ಆ್ಯಂಡ್ ಇನ್ನೂ 2 ವರ್ಡ್ಸ್ ಇದೆ. ಫಸ್ಟ್ ಇದು ಹೇಳ್ತೀನಿ, ಮೋಟಿವೇಶನ್ ಒಂದು ಆ್ಯಕ್ಟರ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಕ್ವೆಶನ್. ಅದಾದಮೇಲೆ ಒಂದು ಫಾಲೋ ಅಪ್ ಇದೆ. ಡೆಫಿನೆಟ್ಲಿ ಐ ಥಿಂಕ್, ಅಂದರೆ ನಾನು ಈಗ ಬ್ರಿಂಗಿಂಗ್ ಇಟ್ ಆನ್ ಟ್ರ್ಯಾಕ್, ಬಟ್ ಟು ಸ್ಟಾರ್ಟ್ ಸಮ್ವೇರ್ ಹೆಂಗಿರುತ್ತೆ ಅಂದರೆ, ದೇರ್ ಇಸ್ ನೋಬಡಿ ಟು ಟೆಲ್ ಯು ಎನಿಥಿಂಗ್. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಇರಲ್ಲ, ಅಂದರೆ ನಿಮ್ಮ ಕೆಲಸ ನೀವೇ ಮಾಡಬೇಕು, ನಿಮ್ಮ ಕೆಲಸ ನೀವೇ ಹುಡುಕೋಬೇಕು, ನಿಮ್ಮ ತಂಡ ನೀವೇ ಕಟ್ಕೋಬೇಕು. ಸೊ ಅದೆಲ್ಲ ಶುರು ಮಾಡಬೇಕಂದ್ರೆ ಅಫ್ಕೋರ್ಸ್ ಪ್ಯಾಷನ್ ಇರುತ್ತೆ, ಬಟ್ ಪ್ರತಿದಿನ ನಿಮ್ಗೆ ಇಷ್ಟು ಕೆಲಸ ಇದೆ ಅನ್ನೋವಾಗ ಐ ಥಿಂಕ್ ಆ ಓವರ್ ಆಲ್ ಟಾಸ್ಕ್ಸ್ ಲಿಸ್ಟ್ ಏನಿರುತ್ತೆ ದಟ್ ಶುಡ್ ಮೋಟಿವೇಟ್ ಯು ಟು ಡೂ ಅ ಗುಡ್ ಪ್ರಾಜೆಕ್ಟ್ ಅಲ್ಟಿಮೇಟ್ಲಿ. ಸೊ ಐ ಥಿಂಕ್ ವಾಂಟಿಂಗ್ ಟು, ಈಗ ನಾವೆಲ್ಲ ಕಡೆ ಮಾತಾಡ್ತಿದ್ದೀವಿ, ಸೊ ಒಳ್ಳೆ ಸಿನಿಮಾಗಳು ಯಾವ್ಯಾವ್ದು ಬಂತು ಅಂತ. ಸೊ ಅವರೆಲ್ಲ ಹೆಂಗೆ ಆ ಸಿನಿಮಾಗಳು ಮಾಡಿರ್ತಾರೆ ಅಂದರೆ ಟು ಶೋ ವಾಟ್ ವಿ ಆರ್ ಕೇಪಬಲ್. ಸೊ ಐ ಥಿಂಕ್ ಪ್ರೊಜೆಕ್ಟಿಂಗ್ ಗುಡ್ ಕನ್ನಡ ಫಿಲ್ಮ್ಸ್ ಟು ದ ವರ್ಲ್ಡ್ ಶುಡ್ ಬಿ ಅವರ್ ಸೊಲ್ಯೂಷನ್. ಓಕೆ. ನಿಮ್ಮ ಕರಿಯರಲ್ಲಿ ಅಥವಾ ನಿಮ್ಮ ಲೈಫ್ ಎನಿ ಪಾಯಿಂಟಲ್ಲಿ ನೀವು ಯಾವಾಗ ತುಂಬ ಡಿಮೋಟಿವೇಟ್ ಆಗಿದ್ರಿ, ಆ್ಯಂಡ್ ಹೌ ಡಿಡ್ ಯು ಓವರ್ಕಮ್ ದಟ್? ಡಿಮೋಟಿವೇಟ್ ನಾನು ಆ್ಯಕ್ಚುಲಿ ಬರೋಕ್ಕೆ ಮುಂಚೆ ಆಗಿದೆ. ಓಕೆ. ಅಂದರೆ ಬೇಸಿಕ್ಲಿ ನೀವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂದರೆ ನಮ್ಮ ಸುತ್ತಲೂ ಎಲ್ಲರೂ ಇಂಜಿನಿಯರಿಂಗ್, ಡಾಕ್ಟರ್ಸ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಮಧ್ಯೆ ನಾವು ಸಿನಿಮಾ ಮಾಡಬೇಕು, ನಾನು ಇಂಜಿನಿಯರೇ, ಬಟ್ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಆ ನೆಗೆಟಿವಿಟಿ ಕೇಳ್ತೀವಲ್ಲ, ಇದಾಗಲ್ಲ, ನೀವು ಅವ್ರ ಮಗನ, ನೀನು ಯಾರು, ನೀನು ಪ್ರೊಡ್ಯೂಸರ್ ಯಾರಿದ್ದಾರೆ, ಎಲ್ಲಿಂದ ಶುರು ಮಾಡಿದ್ಯಾ, ಹೇಗೆ ಮಾಡಿದ್ಯಾ. ಸೊ ಐ ಥಿಂಕ್ ಟು ಓವರ್ಕಮ್ ದಟ್ ಫಸ್ಟ್ ಹರ್ಡಲ್ ಇದೆಯಲ್ಲ, ಅದನ್ನು ದಾಟೋದು ಕಷ್ಟ. ಓಕೆ. ಸೊ ಅಗೇನ್ ಮೊನ್ನೆ ಯಾರು ಒಲಿಂಪಿಕ್ಸ್ ಬಗ್ಗೆ ಹೇಳೋವಾಗ ಅದೇ ಸೇಮ್ ಥಿಂಗ್. ಇಂಡಿಯಾ ವಿನ್ನಿಂಗ್ 7 medals or 8 medals ಇಸ್ ಅ ಬಿಗ್ ಥಿಂಗ್, ಬಿಕಾಸ್ ಅವ್ರು ಟ್ರೈನ್ ಆಗೋಕ್ಕಿಂತ ಮುಂಚೆ ಈ ಸುತ್ತಲೂ ಕೇಳ್ತಿರ್ತೀವಲ್ಲ, ದಟ್ ಡಿಮೋಟಿವೇಟ್ಸ್ ಅಲ್ಲ. ಐ ಥಿಂಕ್ ವಿ ಶುಡ್ ಕ್ರಾಸ್ ದಟ್ ಫಸ್ಟ್ ಹರ್ಡಲ್. ಆಮೇಲೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ.
ನೀವು ಅದನ್ನು ಹೇಗೆ ಕ್ರಾಸ್ ಮಾಡಿದ್ರಿ? ಅದೇ ಅಂದರೆ ಏನಕ್ಕೆ ನನ್ನ ಪರ್ಪಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಗಮನ ಹೆಚ್ಚಾಗಿ ಕೊಟ್ಟಾಗ ಐ ಥಿಂಕ್ ಆಲ್ ದಿ ಡಿಸ್ಟ್ರಾಕ್ಷನ್ಸ್ ವೆಂಟ್ ಅವೇ. ನೀವು ರಿಪೀಟ್ ಮಾಡ್ತಾ ಇರೋ ಅವರು ಹೇಳ್ತಾನೆ ಇರ್ತಾರೆ. ಸೊ ಹೂ ವಿನ್ಸ್ ದೇರ್ ಅಲ್ಟಿಮೇಟ್ಲಿ ಇಫ್ ಯು ಆರ್ ವೆರಿ ಪ್ಯಾಷನೇಟ್ ಯು ವಿಲ್ ವಿನ್. ದೇ ವಿಲ್ ಸ್ಟಾಪ್ ಸೇಯಿಂಗ್, ದೇ ವಿಲ್ ಸಿ ಯು ಗ್ರೋ, ಸೊ ದೇ ವಿಲ್ ಸ್ಟಾಪ್ ಟಾಕಿಂಗ್ ಆಫ್ಟರ್ವರ್ಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ದಟ್. ಒಂದು ಲಾಸ್ಟ್ ವರ್ಡ್ ಇದೆ, ಪ್ರಾಕ್ಟೀಸ್. ಒಬ್ಬ ಆ್ಯಕ್ಟರ್ ಅಥವಾ ಆಸ್ಪೈರಿಂಗ್ ಆ್ಯಕ್ಟರ್ ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಯಾವುದೆಲ್ಲ ಸ್ಕಿಲ್ಸ್ ಡೆವಲಪ್ ಮಾಡಬೇಕಾಗ್ಬೋದು? ವೆರಿ ಗುಡ್ ಕ್ವೆಶ್ಚನ್ ಫಸ್ಟ್ ಆಫ್ ಆಲ್. ಸೊ ತುಂಬ ಇದೆ. I mean, I'm taking a lot of references. Yes. I hope it's fine. Please. Netflix ಅಲ್ಲಿ ಮೊನ್ನೆ I was just watching ರಾಜಮೌಳಿ ಅವ್ರದ್ದು ವೀಕ್ ಬಂದಿದ್ದು ಮಾಸ್ಟರ್ ಕ್ಲಾಸ್ ಅಂತಾರ, ಮಾಡರ್ನ್ ಮಾಸ್ಟರ್ಸ್. ಮಾಸ್ಟರ್ಸ್. ಅದರಲ್ಲಿ ಅವ್ರು ಹೇಳ್ತಿದ್ರು ಅಂದರೆ ಅವರು ಮೊದಲನೇ ಸಿನಿಮಾ, ಐ ಥಿಂಕ್ ಎರಡನೇ ಸಿನಿಮಾ ರಾಮ್ ಚರಣ್ ಅವ್ರ ಜೊತೆ ಮಾಡಿ ಮಗಧೀರ ಅನ್ಸುತ್ತಲ್ಲ, ಸಮ್ ಥರ್ಡ್ ಫೋರ್ತ್ ಫಿಲ್ಮ್. ಸೊ ಅದು ಮಾಡೋಕ್ಕೆ ಮುಂಚೆ they were sitting on a lawn and the director of that caliber, and he's a superstar son. So they will discuss. Rajmouli was asking Ram Charan what were his skill sets so that he could plan if he can take him for his next film or not. Okay. So adre ashtu stardom, ashtu pull idrunu, good director always looks for skills in you. Okay. ಅವ್ರೇನು ಹೇಳಿ ನೋಡಲ್ಲ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಗಮನಿಸ್ತಾರೆ. ಸೊ ಫಸ್ಟ್ ಥಿಂಗ್ ಇಸ್ ಲಿಸ್ನಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಆನ್ ಅ ಶೂಟಿಂಗ್ ಸೆಟ್. ಲಿಸ್ನಿಂಗ್ ಆ್ಯಂಡ್ ಪೇಷನ್ಸ್ ನಾಟ್ ಜಸ್ಟ್ ಇನ್ ಅ ಶೂಟಿಂಗ್ ಸೆಟ್, ಇನ್ ಲೈಫ್ ಫಿಲ್ಮ್ ಕೆರಿಯರಲ್ಲಿ ಪೇಷನ್ಸ್ ತುಂಬ ಮುಖ್ಯ. ಬಟ್ ಆನ್ ಅ ಶೂಟಿಂಗ್ ಸೆಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ 24 ಕ್ರಾಫ್ಟ್ಸ್, ಎಲ್ಲ ಬೇರೆ ಬೇರೆ ಟೀಮ್ಸ್. ಸೊ ಅವರೆಲ್ಲ ಒಂದು ಸೀನಿಗೆ ಕೆಲಸ ಮಾಡ್ತಿರ್ತಾರೆ. ಸೊ ಎಷ್ಟು ತಯಾರಿ ನಡೀತಿರುತ್ತೆ, ಕಾಸ್ಟ್ಯೂಮ್ಸ್, ಮೇಕಪ್, ಲೈಟಿಂಗ್, ಕ್ಯಾಮ್ರಾ, food, production. I mean, you know, there are 24 departments working just so that an actor can give a good take. So ನಾವು ಯಾರ ಮೇಲೂ ಸ್ವಲ್ಪ ಕಿರ್ಚಾಡದೆ ಏನು ನಾವು ರೋಫ್ ಹೊಡಿದೆ ಕಾದು ವೆಯ್ಟ್ ಮಾಡಿದಾಗ ವಿಲ್ ಗೆಟ್ ಅ ವೆರಿ ಬ್ಯೂಟಿಫುಲ್ ಟೇಕ್ ಅನ್ನೋದು ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಅಂಡರ್ಸ್ಟುಡ್. ಸೊ ದಟ್ ಇಸ್ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ ಇಟ್ ಕಮ್ಸ್ ಟು ಸ್ಕಿಲ್ಸ್, ಐ ಥಿಂಕ್ ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಈಗ ಏನು ಮಾಡ್ತಿದ್ದಾರೆ, ವಾಯ್ಸ್ ಎಕ್ಸಸೈಸಸ್. ಬಿಕಾಸ್ ಫಸ್ಟ್ ಥಿಂಗ್ ನನಗೆ ನಾನು ನೋಟಿಸ್ ಮಾಡಿರೋದು ಎನರ್ಜಿ ಒಂದು ಟೇಕ್ ಕೊಡೋಕ್ಕೆ ನನಗೆ ನನ್ನ ವಾಯ್ಸಿಂದನೇ ಬರೋದು. ಐ ಆಮ್ ವೆರಿ ಲೋ, ಟಯರ್ಡ್, ನನಗೆ ಡೈಲಾಗೇ ಸ್ವಲ್ಪ ಸುಸ್ತಾಗಿದೆ ಅನ್ನೋ, ಐ ವೋಂಟ್ ಬಿ ಏಬಲ್ ಟು ಪರ್ಫಾರ್ಮ್. ಸೊ ಫ್ಯೂ ವಾಯ್ಸ್ ಎಕ್ಸಸೈಸಸ್, ಫೇಶಿಯಲ್ ಎಕ್ಸಸೈಸಸ್, ಆ್ಯಂಡ್ ಯಾವ ರೀತಿಯಾದ ಒಂದು ವ್ಯಾಯಾಮ ಟು ಕೀಪ್ ಯುವರ್ ಸೆಲ್ಫ್ ಇನ್ ಅಜೈಲ್ ಆ್ಯಂಡ್ ಇದು ಬೇಸಿಕ್ಲಿ ಫಿಸಿಕಲಿ ಬೇಕಿರೋ ಟಾಸ್ಕು, ಬಟ್ ಮೆಂಟಲ್ ಫಿಟ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಐ ಥಿಂಕ್ ರೀಡಿಂಗ್ ಇಸ್ ಅ ವೆರಿ ಗುಡ್ ಪ್ರಾಕ್ಟೀಸ್ ದಟ್ ಐ ಆಮ್ ಕಲ್ಟಿವೇಟಿಂಗ್. ನಂಗೆ ಇರಲಿಲ್ಲ ಮುಂಚೆ, ಬಟ್ ಇಲ್ಲಿ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗಿಂದ, ಅಂದರೆ ಅವ್ರು ಹೇಳೋದನ್ನ ಅರ್ಥ ಮಾಡಿಕೊಂಡು ಇಬ್ಬರು ಒಂದೇ ಪಾತಲ್ಲಿ ಬಂದು ಟು ರಿಪೀಟ್ ಇಟ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಒಂದು ಸೆಟ್ಟಲ್ಲಿ, ಒಂದು ಶಾರ್ಟಲ್ಲಿ. ಸೊ ಐ ಥಿಂಕ್ ನಿಮ್ಮ ಇಮ್ಯಾಜಿನೇಷನ್ ಪವರ್ ಸ್ವಲ್ಪ ಹೆಚ್ಚಿಸ್ಕೊಳ್ಳೋಕ್ಕೆ ಓದೋದು ಒಂದು ಒಳ್ಳೆಯ ಅಭ್ಯಾಸ. ಸೊ ದೀಸ್ ಆರ್ ಫ್ಯೂ ಸ್ಕಿಲ್ಸ್ ದಟ್ ಐ ಹ್ಯಾವ್ ಅಬ್ಸರ್ವ್, ಬಟ್ ದೇರ್ ಆರ್ ಲಾಟ್. ಐ ಮೀನ್ ನೀವು ಕಲಿತಾ ಹೋದರೆ ಎಲ್ಲ ಮಾಡ್ಬೋದು. ಈಗ ಸ್ಟಂಟ್ಸು ನೀವೇ ಮಾಡ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ ಕೀಪಿಂಗ್ ಯುವರ್ ಸೆಲ್ಫ್ ಅವೇರ್. ಈಗ ಒಂದು ಸಿನಿಮಾ ನೋಡ್ತೀವಿ, ಆ ಸಿನಿಮಾ ನೋಡಿದಾಗ ಆ ನಟ ಏನೇನು ಕಲ್ತ್ಕೊಂಡು ಇದು ಮಾಡಿರ್ಬೋದು ಅಂತ ತಿಳ್ಕೊಳ್ಳೋಕೆ ಸ್ವಲ್ಪ, ಬಿಕಾಸ್ ನಿಮ್ಗೆ ಯೂಟ್ಯೂಬಲ್ಲಿ ಎಲ್ಲ ಇರುತ್ತೆ, BTS ವೀಡಿಯೋಸ್ ಇರುತ್ತೆ, ಅವ್ರು ಏನೇನು ಪ್ರಿಪೇರ್ ಆಗ್ತಿದ್ದಾರೆ ಇರುತ್ತೆ. ಸೊ ಅದರಿಂದ ಸ್ವಲ್ಪ ನಾವು ಏನಾದರೂ ತೊಗೊಂಡು ಒಂಚೂರು ಅಭ್ಯಾಸಕ್ಕೆ ತಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಫಸ್ಟ್ ನಾನು ಮೇಡ್ ಇನ್ ಬೆಂಗಳೂರಿಗೆ ಬಂದರೆ ಐ ಥಿಂಕ್ ಪ್ರದೀಪ್ ಶಾಸ್ತ್ರಿ ಸರ್ ಒಂದು 3 months ವರ್ಕ್ಶಾಪ್ ತೊಗೊಂಡ್ರು, ವೇರ್ ಐ ವಾಸ್ ಅನ್ ಅಮೇಚರ್. ಇಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಸೊ ನನಗೆ ಡೈಲಾಗ್ಸ್ ಹೆಂಗೆ ಹೇಳಬೇಕು, ಯಾವ ಇಮೋಷನ್ಸ್ ಹೇಳಬೇಕು, ಕೆಲವು ಟೆಕ್ನಿಕ್ಸ್ ಹೇಳ್ಕೊಟ್ರು. ಅಂದರೆ ಒನ್ ವಾಸ್ FEP ಅಂತ, ಫೀಲಿಂಗ್ ಇಮೋಷನ್ ಆ್ಯಂಡ್ ಪ್ಯಾಷನ್ ಅಂತ. ಸೊ ಹೆಂಗೆ, ಐ ಮೀನ್ ಯು ಗೋ ಬ್ಲ್ಯಾಂಕ್, 1 ಟೇಕ್ ಕೊಡ್ತೀರಾ, 2nd ಟೇಕ್ ಕೊಡ್ತೀರಾ, ಬರೋಲ್ಲ. 3rd ಟೇಕ್ ಚೆನ್ನಾಗಿ ಮಾಡಿರ್ತೀರಾ, ಏನೋ ಕ್ಯಾಮ್ರಲ್ಲಿ ಏನೋ ಎಡವಟ್ಟಾಗಿರುತ್ತೆ, ತಿರ್ಗಾ ಮಾಡಬೇಕು ಅಂತಾರೆ. ಬಟ್ ನಿಮ್ಗೆ ಎಲ್ಲಿಂದ ಬರುತ್ತೆ ಮೋಟಿವ್ ತಿರ್ಗಾ ಮಾಡೋಕ್ಕೆ? ನೀವು ಗಿವನ್ ಯುವರ್ ಬೆಸ್ಟ್. ಈಗ ಅಳೋ ಸೀನ್ ಇದೆ, ಕಣ್ಣೀರೆಲ್ಲ ಬತ್ತೋಗಿದೆ, ಈಗ ಹೇಗೆ ಅಳ್ತೀರಾ ತಿರ್ಗಾ ಬೇಕು ಅನ್ನೋ. ದಟ್ಸ್ ವೆನ್ ಹಿ ಥಾಟ್ ಮೀ ದೇರ್ ಸಮಥಿಂಗ್ ಕಾಲ್ಡ್ ಎಸ್ FEP, ವೇರ್ ಆ ಫೀಲಿಂಗ್ ಅರ್ಥ ಮಾಡಿಕೊಂಡು ಬೀಯಿಂಗ್ ಇನ್ ದಟ್ ಝೋನ್. ಅದಕ್ಕೆ ನಿಮ್ಗೆ ಏನಾದರೂ ಇರ್ಬೋದು, ಕೆಲವು ಟ್ರಿಗರ್ಸ್ ಇರುತ್ತೆ, ಕೆಲವ್ರಿಗೆ ಮ್ಯೂಸಿಕ್ ಇರುತ್ತೆ, ಅಂದರೆ ಆ ಝೋನ್ಗೆ ಹೋಗೋಕ್ಕೆ. ಕೆಲವ್ರಿಗೆ ಮೇ ಬಿ ಸಮ್ ಕಾನ್ವರ್ಸೇಷನ್ಸ್ ದೇ ಹ್ಯಾವ್ ಹ್ಯಾಡ್ ವಿತ್ ಫ್ರೆಂಡ್ಸ್, ಫ್ಯಾಮಿಲಿ, ಇಟ್ ಟೇಕ್ ಯು ಟು ದಟ್ ಝೋನ್. ಬಟ್ ಅದಕ್ಕೆ ಹೋಗೋದೊಂದೇ ಅಲ್ಲ, ಅದರಿಂದ ಹೊರಗೆ ಬರೋದು ಹೇಳ್ಕೊಟ್ರು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯು ಕ್ಯಾನ್ ಗೆಟ್ ಇನ್ ಟು ಇಟ್ ಆ್ಯಂಡ್ ಗೆಟ್ ಲಾಸ್ಟ್. ಆಫ್ಟರ್ವರ್ಡ್ಸ್ ನೀವು ಹೊರಗೆ ಬರೋಕ್ಕೂ ಏನು ಮಾಡಬೇಕು ತಿಳ್ಕೊಂಡು, ಐ ಥಿಂಕ್ ಮೆಥಡ್ ಆ್ಯಕ್ಟಿಂಗಲ್ಲಿ ಸ್ವಲ್ಪ ದಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ನನಗೆ ಮೇಡ್ ಇನ್ ಬೆಂಗಳೂರು ವಾಸ್ ಅ ಬಿಗ್ ಏನಂತ ಫಿಲ್ಮ್ ಸ್ಕೂಲ್ ವೇರ್ ಐ ಲರ್ನ್ಡ್ ಲಾಂಗ್ ಸೈಡ್ ಪ್ರದೀಪ್. ಸೊ ಥ್ಯಾಂಕ್ಸ್ ಟು ಹಿಮ್. ಮೇಡ್ ಇನ್ ಬೆಂಗಳೂರು ಬಗ್ಗೆ ಕೂಡ ಕ್ವೆಶನ್ಸ್ ಇದೆ. ಅದೇ ಕ್ವೆಶನ್ಗೆ ಲಾಸ್ಟ್ ಒಂದು ಫಾಲೋ ಅಪ್. ಪರ್ಸನಲ್ ಸ್ಕಿಲ್ಸ್ ಬಗ್ಗೆ ತುಂಬ ಇನ್ಸೈಟ್ಸ್ ಕೊಟ್ರಿ. ಒಂದು ಆ್ಯಕ್ಟರ್ಗೆ ಇರಬೇಕಾದ ಸೋಷಿಯಲ್ ಸ್ಕಿಲ್ಸ್ ಏನಿರ್ಬೋದು?
ಸೋಷಿಯಲ್ ಸ್ಕಿಲ್ಸು ಹಿಂಗೆ ನಾನು ಕಲ್ತ್ಕೋಬೇಕು. ಸೊ ಬಟ್ ನನಗೆ ಈವರೆಗೂ ಗೊತ್ತಾಗಿರೋದು ನೆಟ್ವರ್ಕಿಂಗ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈಗ ಒಂದು ಒಳ್ಳೆ ಸಿನಿಮಾ ಬಂತು ಅಂದರೆ ಎಲ್ಲರೂ ಹೇಳೋಂಗೆ ಅದ್ರ ಬಗ್ಗೆ ಸ್ವಲ್ಪ ಒಳ್ಳೆ ವಿಚಾರ ಹೇಳೋದು ಆ್ಯಂಡ್ ಗೆಟಿಂಗ್ ಅಸೋಸಿಯೇಟೆಡ್ ವಿತ್ ದ ಟೀಮ್. ಈಗ ಅಟ್ಲೀಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವೈಲೇಬಲ್ ಇರ್ತಾರೆ. ಅವ್ರ ಮೂಲಕ ಆ ಸಿನಿಮಾ ಹೇಗೆ ಅಷ್ಟು ಚೆನ್ನಾಗಿ ಬಂತು ಅಥವಾ ನಿಮ್ಗೆ ಏನಕ್ಕೆ ಆ ಕುತೂಹಲ ಮೂಡಿಸ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ಕನೆಕ್ಟ್ ವಿತ್ ಇಫ್ ನಾಟ್ ದಿ ಮೇನ್ ಕಾಸ್ಟ್, ಅಟ್ಲೀಸ್ಟ್ ಸಪೋರ್ಟಿಂಗ್ ಕಾಸ್ಟ್ ಆ್ಯಕ್ಟರ್ಸ್ ಇರ್ತಾರೆ, ವೇರ್ ಯು ಕ್ಯಾನ್ ಡಿಸ್ಕಸ್ ಹೆಂಗಿತ್ತು ಆನ್ ದಿ ಸೆಟ್, ವಾಟ್ ವಾಸ್ ದಿ ಡೈರೆಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್ ಆ್ಯಕ್ಟರ್ಸ್ಗೆ. ಸೊ ಆಲ್ ದಟ್ ವಿಲ್ ಮೇಕ್ ಇಟ್ ಮಚ್ ಈಸಿಯರ್ ಆ್ಯಂಡ್ ಸ್ವಲ್ಪ ಪ್ರಿಪೇರ್ಡ್ ಆಗಿರ್ಬೋದು. ಸೊ ಕನೆಕ್ಟಿಂಗ್ ವಿತ್ associates, assistant directors and learning about the film as a whole. ಅಂದರೆ ಅದು ನೋಡಿದಾಗ ನಮಗೂ ಗೊತ್ತಾಗುತ್ತೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಸೊ ಕಲ್ತ್ಕೊಂಡು ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಅಟ್ರಾಕ್ಟ್ ಆಗುತ್ತೋ ಅವ್ರ ಜೊತೆ ಸ್ವಲ್ಪ ವಿ ನೀಡ್ ಟು ನೆಟ್ವರ್ಕ್, ವಿ ನೀಡ್ ಟು ಗೋ ಆ್ಯಂಡ್ ಮೀಟ್ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಅವೈಲೇಬಲ್ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾಲಿದ್ದಾರೆ. ಮೇ ಬಿ ಲೀವ್ ಅ ಮೆಸೇಜ್ ಅವ್ರ ಮೇಲ್ ಐಡೀಸ್ ಇದ್ರೆ ಪ್ರೊಡಕ್ಷನ್ ಹೌಸ್ ಲೀವ್ ಅ ಮೇಲ್, ಕಂಗ್ರ್ಯಾಚುಲೇಟ್ ದೆಮ್. ಇಟ್ಸ್ ನಥಿಂಗ್ ರಾಂಗ್ ವಿತ್ ಕಂಗ್ರ್ಯಾಚುಲೇಟಿಂಗ್ ಅ ಗುಡ್ ಟೀಮ್. ಥ್ಯಾಂಕ್ ಯು ಸರ್. ಈ ಸೆಗ್ಮೆಂಟಲ್ಲಿ ನಿಮ್ಮ ಬಗ್ಗೆ ಪರ್ಸನಲ್ ಕ್ವೆಶನ್ಸ್ ಇದೆ ಆ್ಯಂಡ್ ಅದರಿಂದ ಆಡಿಯನ್ಸಿಗೆ ಏನು ಇನ್ಸೈಟ್ಸ್ ಸಿಗ್ಬೋದು. ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ಯು ಆರ್ ಅನ್ ಆ್ಯಕ್ಟರ್, ವಾಟ್ ಆ್ಯಕ್ಟರ್ಸ್ ಡು ಯು ಲುಕ್ ಅಪ್ ಟು ಆ್ಯಂಡ್ ಅವರಿಂದ ನೀವೇನು ಕಲ್ತಿದ್ದೀರಾ? ಅಂದರೆ ಇದು ಕ್ಲೀಶೇಡ್ ಆನ್ಸರ್ ಇರ್ಬೋದು, ಬಟ್ ಐ ಆಮ್ ಟೆಲಿಂಗ್ ನಾನು ಅವ್ರ ಪ್ರೈಮ್ ಎರಾ ನೋಡೋಕ್ಕಾಗಿಲ್ಲ. ಬಟ್ ಆಫ್ಟರ್ವರ್ಡ್ಸ್ ಈಗ ಈ ನಡುವೆನು ನಾವು ಮೇಡ್ ಇನ್ ಬೆಂಗಳೂರು ಮಾಡೋವಾಗ, ಈಗ ನನ್ನ ಸೆಕೆಂಡ್ ಥರ್ಡ್ ಸಿನಿಮಾ ಮಾಡೋವಾಗ ಲಾಟ್ ಆಫ್ ರೆಫರೆನ್ಸಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಕಾಮ್ಸ್. ಅಂದರೆ ಈಗ ನಾವೆಲ್ಲ ಏನು ಮಾತಾಡ್ತಾ ಇದ್ದೀವಿ, ಇಂಡಸ್ಟ್ರಿ ಏನೋ ಈ ಕಡೆ ಇದೆ ಆ ಕಡೆ, ಬಟ್ ದಟ್ ಮ್ಯಾನ್ ಹಿ ವಾಸ್ ದೇರ್ ವರ್ ನೋ ಥಿಯೇಟರ್ಸ್. 100 ಥಿಯೇಟರ್ ಇರ್ತಾ ಆ್ಯಕ್ಚುಲಿ, ಬಟ್ ಒಂದು ತಂಡ ಕಟ್ಕೊಂಡು ಅವರೇ ಒಂದು ಸಿನಿಮಾ ಮಾಡಿ ಅದನ್ನು ಪ್ರಚಾರ ಮಾಡಿ ಗೆಲ್ಲಿಸಿ ಇವತ್ತು ವಿ ಆರ್ ಡೂಯಿಂಗ್ ವೆರಿ ವೆಲ್ ಕಂಪೇರ್ಡ್ ಟು ದೋಸ್ ಡೇಸ್. ಸೊ ದಟ್ ಡಿಟರ್ಮಿನೇಷನ್ ಹಿ ಹ್ಯಾಡ್ par excellence. ನಾನು ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವನಲ್ಲ, ಬಟ್ ದ ಡಿಟರ್ಮಿನೇಷನ್ ಹಿ ಹ್ಯಾಡ್ ದಟ್ ಹಿ ಕುಡ್ ಡ್ರೈವ್ ದಿಸ್ ಅನ್ನೋದು ಇಸ್ ಸಮಥಿಂಗ್ ದಟ್ ಇನ್ಸ್ಪೈರ್ಸ್ ಮೀ ಅಲ್ಲ. ಅದು ಬಿಟ್ಟರೆ ಅಫ್ಕೋರ್ಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ದ ಸೇಮ್ ಪ್ಯಾಷನ್, ದ ಸೇಮ್ ಗೋಲ್. ಅಂದರೆ ಒಳ್ಳೇದು ಕೆಟ್ಟದ್ದು ಮಾತಾಡೋರು 1000 ಜನ ಇರ್ತಾರೆ, ಬಟ್ ಈ ಸಮನ್ ಹೂ ಇಸ್ ಕ್ರಿಯೇಟಿಂಗ್ ದ ಡಿಫರೆನ್ಸ್ ದಟ್ ವಿ ಆರ್ ಏಬಲ್ ಟು ಗೆಟ್ ಇನ್ಸ್ಪೈರ್ಡ್. ಎಲ್ಲರೂ ನಾವು ಒಂದು ದಾರಿಲಿ ನೋಡ್ತಾ ಇದ್ರೆ ಹೀ ಟಾಕ್ ಆ್ಯಂಡ್ ಹೀಲ್ ಡೆಲಿವರ್. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಗುಡ್. ರಕ್ಷಿತ್ ಶೆಟ್ಟಿ ಅವರು ಅಂದರೆ ಒಂದು ನ್ಯೂ ಏಜ್ ಪ್ರೊಡಕ್ಷನ್ ಹೌಸ್ ನನ್ನ ಪ್ರಕಾರ ಕನ್ನಡದಲ್ಲಿ ಇತ್ತೀಚೆಗೆ. ಅಫ್ಕೋರ್ಸ್ ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ವಜ್ರೇಶ್ವರಿ ಪ್ರೊಡಕ್ಷನ್ಸ್. ಐ ಥಿಂಕ್ ಒಂದು ಸಂಸ್ಥೆ ಹೇಗೆ ಕಟ್ಟಬೇಕು ಅಂತ ತೋರಿಸ್ಕೊಟ್ಟವ್ರು ಅವರು. ಬಟ್ ರೀಸೆಂಟ್ ಟೈಮ್ಸಲ್ಲಿ ಪರಂಬಾ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಅಂದರೆ ನಾನು ಮೀಟ್ ಮಾಡೋ ಎಷ್ಟೋ ನಟರು ಅವರೆಲ್ಲ ಆ ಪ್ಯಾನರಲ್ಲಿ ಒಂದು ಸಿನಿಮಾ ಬಂದರೆ ನಮಗೊಂದು ವಿ ಆರ್ ಡೂಯಿಂಗ್ ಅ ಕ್ವಾಲಿಟಿ ವರ್ಕ್ ಅಂತ ಒಂದು ಜನ ಮೆಚ್ತಾರೆ ಅನ್ನೋ ಒಂದು ನಂಬಿಕೆ ಹುಟ್ಟಿಸಿದ್ದಾರೆ. ಅಫ್ಕೋರ್ಸ್ ಅವ್ರು ಸೆಲೆಕ್ಟ್ ಮಾಡ್ತಿರೋ ಸಿನಿಮಾ ಏನಂತಾರೆ, ಒಂದು ಕ್ರಿಟಿಕ್ಸ್ ಹಾಗೂ ಬಾಕ್ಸ್ ಆಫೀಸ್ ಎರಡನ್ನೂ ಬ್ಲೆಂಡ್ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ, ವಿಚ್ ಇಸ್ ಅಮೇಝಿಂಗ್. ದೇ ಡೂ. ಆ್ಯಂಡ್ ಅದರ್ ದೆನ್ ದಟ್ ಐ ಲವ್ ರಣಬೀರ್ ಕಪೂರ್. ಈಸ್ ಅ ಬ್ರಿಲಿಯಂಟ್ ಪರ್ಫಾರ್ಮ್. ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಅವ್ರು ಏನೇನು ಮೆಥಡ್ಸ್ ತರ್ತಾರೆ ಗೊತ್ತಿಲ್ಲ. ಈಸ್ ಅ ವೆರಿ ಗುಡ್ ಮೆಥಡ್ ಆ್ಯಕ್ಟರ್ ಅಂತ ಸುಮಾರು ಇಂಟರ್ವ್ಯೂಸಲ್ಲಿ ನೋಡಿದ್ದೀವಿ. ಬಟ್ ದ ಪರ್ಫಾರ್ಮೆನ್ಸ್ ಈ ಬ್ರಿಂಗ್ಸ್ ಆ್ಯಂಡ್ ಅ ವರ್ಸಿಟ್ಯಾಲಿಟಿ. ಅಂದರೆ ಈಗ ನನಗೂ ಒಂದು ಸಿನಿಮಾ ಆಯ್ಕೆ ಮಾಡೋಕ್ಕೆ ಮುಂಚೆ ಒಂದು ಭಯ ಬರುತ್ತೆ, ಎಲ್ಲ ಮಾಡ್ಬೋದಾ ಅಂತ. ಒಪ್ಕೊಳ್ಳೋದ್ರಲ್ಲಿ ಏನೋ ಅವಕಾಶ ಸಿಕ್ತು. ಈಗ ನಾವು ಇವನ್ ಐ ಆಮ್ ಅನ್ ಆಸ್ಪೈರಿಂಗ್ ಆ್ಯಕ್ಟರ್ ಲೈಕ್ ಆಲ್ ಆಫ್ ಯು. ಸೊ ಎಲ್ಲ ಅವಕಾಶ ಒಪ್ಕೊಂಡ್ಬಿಡೋದೊಂದು, ಬಟ್ ಅಲ್ಲಿ ಹೋಗಿ ಅದಕ್ಕೆ ನಾವು ನ್ಯಾಯ ಒದಗಿಸ್ಬೇಕಲ್ಲ. ಅಂದರೆ ಎಲ್ಲ ಒಪ್ಕೊಂಡು ಕೆಟ್ಟದಾಗ ಮಾಡಿ ಸಿನಿಮಾ ಸೋಲೋದಿಲ್ಲ. ಬಟ್ ದಿಸ್ ಮ್ಯಾನ್ ಆಪ್ಟ್ಸ್ ಫಾರ್ ಫಿಲ್ಮ್ಸ್ ವಿಚ್ ಆರ್ ವೆರಿ ಗುಡ್ ಸೀನ್ ಹಿ ಡೆಲಿವರ್ಸ್. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇನ್ಸ್ಪೈರ್ಸ್. ಸರ್, ಈ ಪ್ರಶ್ನೆ ಆ್ಯಕ್ಟಿಂಗ್ನ ಒಂದು ಕರಿಯರ್ ಪಾತ್ ಆಗಿ ಚೂಸ್ ಮಾಡ್ಕೊಂಡಾಗ ಏನು ಮಾಡಬೇಕಾಗ್ಬೋದು ಅಂತ. ಸೊ ನೀವು ಇಂಜಿನಿಯರಿಂಗ್ ಮಾಡಿ ಜಾಬಲ್ಲಿದ್ರಾ? ಅದಾದಮೇಲೆ ನೀವು ಆ ಜಾಬ್ ಬಿಟ್ಟು ಆ್ಯಕ್ಟಿಂಗ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಅಂದರೆ ಜಾಬ್ ಸೇರಿದ್ ಕೂಡ ವಾಸ್ ಅ ಪಾರ್ಟ್ ಆಫ್ ಮೈ ಆ್ಯಕ್ಟಿಂಗ್ ಜರ್ನಿ. ಅಂದರೆ ನಾನು 7th ಸ್ಟ್ಯಾಂಡರ್ಡಲ್ಲಿ ಐ ಡಿಸೈಡ್ ಟು ಗೆಟ್ ಇಂಟು ಫಿಲ್ಮ್ಸ್. ನಮ್ಮಲ್ಲಿ ಸುಮಾರು ಸಿನಿಮಾ ನೋಡೋರು, ನಮ್ಮ ಅಜ್ಜಿ, ನಮ್ಮ ಮಾಮ ಹ್ಯಾಡ್ ಅ ಫ್ಯಾನ್ ಕ್ಲಬ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಓಕೆ. ಸೊ ನಮ್ಮಲ್ಲಿ ಸ್ಟಾರ್ ಅವೆಲ್ಲ ಇರೋದು. ಸೊ ನಾನು ನೋಡಿರೋದು. ಆಮೇಲೆಲ್ಲ ಅದೇ ಗೇವ್ ಇಟ್ ಅವೇ. ಬಟ್ ಎನಿವೇಸ್, ಸೊ ವಿ ಹ್ಯಾಡ್ ದಟ್ ಫಿಲ್ಮ್ ವೈಬ್ ಅರೌಂಡ್ ಅಸ್. ಆ್ಯಂಡ್ ಆಸ್ ಅ 90s ಕಿಡ್ಸ್ ನಮಗೆ ಕ್ರಿಕೆಟ್ ಸಿನಿಮಾ ಎರಡೂ ಇಸ್ ಆರ್ ಟಾಪ್ ಅಟ್ರಾಕ್ಷನ್. ಸೊ ನನಗೆ ಸಿನಿಮಾ ಇತ್ತು. ಸೊ ಅರ್ಥ ಮಾಡ್ಕೊಳ್ಳೋ ಗೊತ್ತಾಗುತ್ತೆ ನಿಮಗೆ. ಒಂದು 9th 10th PUC ಬರೋವಾಗ ನಿಮ್ಮ ಮನೆ ಪರಿಸ್ಥಿತಿ ಗೊತ್ತಾಗುತ್ತೆ, ನೀವು ಏನು ಮಾಡಿದ್ರೆ ಸರಿ ಅಥವಾ ಸೇಫ್ ಅಂತ ಗೊತ್ತಾಗುತ್ತೆ. ಸೊ ಐ ರಿಯಲೈಸ್ ಓದಿ ಒಂದು ಸ್ವಲ್ಪ ಕೆಲಸ ಸೇರ್ಕೊಂಡು ನಂದು ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂಡು ಐ ವಾಂಟ್ ಟು ಸ್ಟಾರ್ಟ್ ಮೈ ಜರ್ನಿ.
ಓಕೆ ಸೊ ದಟ್ಸ್ ವೈನ್ ಐ ಗಾಟ್ ಇನ್ ಟು ಜಾಬ್ 1.5 ವರ್ಷ ಕೆಲಸ ಮಾಡಿದೆ. ಓಕೆ ದೆನ್ ಆಗ ನಾನು ಫಸ್ಟ್ ಟೈಮು ಮಲಥಳ್ಳಿಲಿ ಒಂದು ಕಲಾಗ್ರಾಮ ಅಂತ ಒಂದು ಇದಿದೆ, ಆಡಿಟೋರಿಯಂ ಇದೆ. ಸೊ ಅಲ್ಲಿ ಶ್ರೀನಿವಾಸ ಕಲಾಮಂದಿರ ಅಂತ ಒಂದು ನಾಟಕದ ಸಂಸ್ಥೆ, ಅವ್ರದ್ದೊಂದು ನಾಟಕ ಇತ್ತು. ಅದನ್ನ ನೋಡಕ್ ಹೋಗಿದ್ದೆ. ಅಂದ್ರೆ ನನಗೆ ಯಾವಾಗ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಬರೋದು, ಒಂದು ಕಾಲೇಜ್ ಪ್ಲೇಸ್ ಫಿಲ್ಮ್ಸ್ ನಾವು ನೋಡ್ತಿದ್ವಿ ಆ ಟೈಮಲ್ಲಿ. ಸೊ ಅಲ್ಲಿತ್ತು, ಏನೋ ನೋಡೋಣ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ವಿನಯ್ ಸರ್ ಅಂತ ಒಬ್ರು ಪರಿಚಯ ಆದರು. ಸೊ ಅವರು ಒಂದು ಮೊದಲನೇ ನಾಟಕಕ್ಕೆ ಅವಕಾಶ ಕೊಟ್ಟರು. ಸೊ ಅಲ್ಲಿಂದ ಕಲಾತ್ಮಿಕ ಅಂತ ಇನ್ನೊಂದು ತಂಡ ಇತ್ತು, ವಿಚ್ ವಾಸ್ ಹೆಡೆಡ್ ಬೈ ಅಕ್ಷಯ್ ಮತ್ತು ಸೂರ್ಯ ಅಂತ. ಸೊ ಅವ್ರಲ್ಲಿ ಹನುಮನ್ ನಗರದಲ್ಲಿ ರಾಮಾಂಜನೇಯ ದೇವಸ್ಥಾನ ಇದೆ, ಅದ್ರ ಹಿಂದೆ ನಮ್ಮದು ವಿದ್ಯುತ್ KH ಕಲಾಸೌಧ ಇದೆ. ಸೊ ಅಲ್ಲಿ ರಿಹರ್ಸ್ ಮಾಡ್ತಿದ್ವು. ಸೊ ಅವ್ರು ಅಲ್ಲಿಗೆ ಕನೆಕ್ಟ್ ಮಾಡಿದ್ರು. ಸೊ ಐ ಡಿಡ್ 2-3 ಪ್ಲೇಸ್ ಅವ್ರ ಜೊತೆ. ಅದಾದಮೇಲೆ ತುಂಬ ಹೆಸರು ಮಾಡಿದಂಥವ್ರು ಮೇಕಪ್ಪಲ್ಲಿ ವಿಜಯ್ ಬೆಣಚಾ ಸರ್. ಸೊ ಅವರು ಡ್ರಮ್ಯಾಟ್ರಿಕ್ಸ್ ಅಂತ ಒಂದು ಟೀಮ್ ನಡೆಸ್ತಾರೆ. ಸೊ ಅವರು ಅಲ್ಲಿಂದ ನನಗೆ ಒಂದು ಚಾನ್ಸ್ ಕೊಟ್ಟರು. ಬಟ್ ದ ಬಿಗ್ಗೆಸ್ಟ್ ಲರ್ನಿಂಗ್ ಹ್ಯಾಪನ್ಡ್ ವಾಸ್ ಅಂಡರ್ ವಿಜಯ್ ಬೆಣಚಾ ಸರ್. ಅವರು ಒಂದು 1.5 year I was in dramatics, but 6 to 8 months production ಹೇಳ್ಕೊಡು. ಸೊ ಅಂದರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಅನ್ ಆ್ಯಕ್ಟರ್. ನಮ್ಗೆ ಏನಂದರೆ ಅದರಿಂದ ನನ್ನ ಪೇಷನ್ಸ್ ಏನು ಹೇಳ್ತಿದ್ದೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಮಾಡಿದ್ರೆ ಯಾರು ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ವೆನ್ ಈ ಥಾಟ್ ಮೀ ಮ್ಯೂಸಿಕ್ ಹೆಂಗೆ ಹ್ಯಾಂಡಲ್ ಮಾಡೋದು, ಸೆಟ್ ಹೆಂಗೆ ರೆಡಿ ಮಾಡೋದು, ಇಟ್ ವಾಸ್ ಅ ವೆರಿ ಬಿಗ್ ಲರ್ನಿಂಗ್ ನನಗೆ. ಒಂದು ಇಟ್ ವಾಸ್ ಲೈಕ್ ಅ ಮಿನಿ ಫಿಲ್ಮ್ ಸೆಟ್. ಹೋಗಿ ನಾವು ಒಂದು ಸ್ಟೇಜ್ ರೆಡಿ ಮಾಡಿ, ಆ್ಯಂಡ್ ಅವರು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋರು. ಉಡುಪಿಗೆ ಹೋಗಿದ್ವಿ, ಮೈಸೂರಿಗೆ ಹೋಗಿದ್ವಿ, ತುಂಬ ಕಡೆ ನಾಟಕ. ನಾನು ಪ್ರೊಡಕ್ಷನ್ ಮಾತ್ರ ನೋಡ್ಕೊತಿದ್ದೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಓಕೆ. ಅವರೊಂದು ನಾಟಕಕ್ಕೆ ಆ್ಯಕ್ಟಿಂಗ್ ಚಾನ್ಸ್ ಕೊಟ್ಟರು. ಬಟ್ ಅದೇ ಟೈಮಲ್ಲಿ ರಂಗಿತರಂಗ ಆಗಿತ್ತು, ರಾಜರಥ ಆಡಿಷನ್ಸ್ ನಡೀತಿತ್ತು. ಸೊ ಅವ್ರು ಏನು ಮಾಡಿದ್ರು, ಡ್ರಾಮಾ ಟೀಮ್ಸ್ ಜೊತೆ ಟೈಅಪ್ ಆಗಿದ್ರು ಅನೂಪ್ ಸರ್. ಸೊ ನಮ್ಮ ಟೀಮಿಂದ ಅವ್ರೇನೋ ರಿಕ್ವೈರ್ಮೆಂಟ್ ಪ್ರಕಾರ ಐ ವಾಸ್ ಮ್ಯಾಚಿಂಗ್, ಹೇಳಿದ್ರು ಹೋಗಿ ಅಂತ. ಐ ವೆಂಟ್ ಆಡಿಷನ್, ಐ ಗಾಟ್ ಅ ಸ್ಮಾಲ್ ಚಾನ್ಸ್ ಟು ಆ್ಯಕ್ಟ್ ಇನ್ ರಾಜರಥ. ಸೊ ಅಲ್ಲಿ ಆದಮೇಲಿಂದ ಅವಾಗ ಅನಿಸ್ತು, ಅಂದರೆ ದೆರ್ ಇಸ್ ನೋ ಸ್ಟೇಬಲ್ ಇನ್ಕಮ್ ಆಸ್ ಅನ್ ಆ್ಯಕ್ಟರ್. ನಿಮಗೆ ಏನೇ ಮಾಡಿದ್ರು, ನೀವೊಂದು ಕ್ಯಾಬು, ಆಟೋ, ಬಸ್ ಹೆಂಗೆ ಹೋಗಬೇಕು, ಪೆಟ್ರೋಲ್ ಹಾಕ್ಸೋಕ್ಕೂ ನಿಮಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ಅವ್ರು ಕೊಡೋದು ಕನ್ವೆನ್ಸ್ ಅಂತ ಕೊಡ್ತಾರೆ, ವಿಚ್ ಡಸಂಟ್ ವರ್ಕ್ ಔಟ್. ಸೊ ಅವಾಗ ಐ ಫೆಲ್ಟ್ ಅದು ನಾನು ಸೇವ್ ಮಾಡಿದ್ದು ಮುಗೀತಾ ಬರ್ತಿತ್ತು. ಸೊ ಈಗ ವಾಟ್ ನೆಕ್ಸ್ಟ್ ಅನ್ನೋವಾಗ ನನಗೆ ಎಲ್ಲರೂ ಹೇಳಿದ್ದು, ಟೆಲಿವಿಷನ್ ಇಸ್ ಅ ಗುಡ್ ಪ್ಲೇಸ್ ವೇರ್ ಅಟ್ಲೀಸ್ಟ್ ನೀವು ಎವ್ರಿ ಡೇ ಕ್ಯಾಮ್ರಾ ಫೇಸ್ ಮಾಡ್ತೀರಾ, ಇನ್ಹಿಬಿಷನ್ಸ್ ಏನಿರುತ್ತೆ ಒಂದು ಸೆಟ್ಟಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋಕ್ಕೆ ಅದು ಹೋಗುತ್ತೆ ಬೇಗ ಅಂತ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಯಶ್ ಅವರಾಗ ಟಿ ವಿಯಿಂದ ಸಿನಿಮಾಗೆ ಬಂದಿದ್ರು. ಇಟ್ ಗೇವ್ ಅಸ್ ಅ ಹ್ಯೂಜ್ ಬೂಸ್ಟ್ ದಟ್ ಇದು ಒಂದು ಮಾರ್ಗ ಇದೆ ಅಂತ. ಸೊ ಆವಾಗ ಕಾರ್ತಿಕ್ ಸರ್ ಅಂತ, ಕಾರ್ತಿಕ್ ಪರಾಡ್ಕರ್ ಅಂತ, ಅವ್ರದ್ದು ಒಂದು ಆಡಿಷನ್ಸ್ ನಡೀತಿತ್ತು. ಆ ಆಡಿಷನ್ ಅಲ್ಲಿಂದ ಯುಗಳಗೀತೆ ಅಂತ ಒಂದು ಕಲರ್ಸ್ಗೆ ಸೀರಿಯಲ್ ಮಾಡಿದೆ. ಕಲರ್ಸಿಗೆ ಸೀರಿಯಲ್ ಮಾಡಿ ಅದು ಲಕ್ಕಿಲಿ ನಾವು ಶುರು ಮಾಡಿದಾಗಲೇ ಹೇಳಿದ್ರು ಇಟ್ ವಿಲ್ ಬಿ ಅ ಶಾರ್ಟ್ ಸೀರಿಯಲ್, ಕಲರ್ ಸೂಪರ್ ಬರ್ತಿದೆ. ಸೊ ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ. ಬಟ್ ನನಗೆ ಬಿಕಾಸ್ ತುಂಬ ದಿನ ನಮ್ಗೆ ಗೊತ್ತಿತ್ತು ಬೇರೆ ಫ್ರೆಂಡ್ಸ್ ಸೀರಿಯಲ್ ಮಾಡೋರು ಕಚ್ಕೊಂಡ್ರೆ ಹೊರಗೆ ಬರೋದು ಕಷ್ಟ ಅಂತ. ಬಟ್ ಕಾರ್ತಿಕ್ ಸರ್ ಪ್ರಾಮಿಸ್ಡ್ ಆ್ಯಂಡ್ ಈ ಡೆಲಿವರ್ಡ್ ವಾಟ್ ಇಟ್ ವಾಸ್. ಇಟ್ ವಾಸ್ ಅ ಯೂತ್ಫುಲ್ ಸ್ಟೋರಿ, ಕಾಲೇಜ್ ಕತೆ. ಅದು ನಮಗೂ ಒಂದು ಸ್ವಲ್ಪ ಅಟ್ರಾಕ್ಟ್ ಮಾಡ್ತು. ಅಲ್ಲಿಂದ ಅದು ಮುಗಿತಾ ಬರ್ತಿದ್ದಂಗೆ ಪ್ಯಾರಲಲಿ ಕಾರ್ಪೊರೇಟ್ ಆ್ಯಡ್ಸ್ ಅಂತ ನಡೆಯುತ್ತೆ, ವಿಚ್ ಐ ಥಿಂಕ್ ಯು ಆ್ಯಕ್ಟರ್ ಶುಡ್ ಫೋಕಸ್ ಆನ್. ತುಂಬ ಆಡಿಷನ್ಸ್ ಬರುತ್ತೆ. ಆ್ಯಂಡ್ ಕನ್ನಡ ಫಿಲ್ಮಿಂಗ್ ಕ್ಲಬ್ ಅವರು ಸುಮಾರು ಶೇರ್ ಮಾಡ್ತಿರ್ತಾರೆ ಆ ಆಡಿಷನ್ಸ್ ಬಗ್ಗೆ. ಸೊ ಐ ಥಿಂಕ್ ಫೋಕಸಿಂಗ್ ಆನ್ ಆ್ಯಡ್ಸ್ ನಿಮ್ಗೆ ಏನಂದರೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಬೇರೆ ಬೇರೆ ಕಡೆ, ಚೆನ್ನೈ, ಕೊಚ್ಚಿನ್, ಮುಂಬೈ, ಬ್ಯಾಂಗ್ಳೂರ್, ಹೈದರಾಬಾದ್, ಅಲ್ಲಿಂದ ಡೈರೆಕ್ಟರ್ಸ್ ಹಿಂಗೆ ಕೆಲಸ ಮಾಡ್ತಾರೆ. ಸೊ ದಟ್ ಗೇವ್ ಮಿ ಅ ಲಾಟ್ ಆಫ್ ಎಕ್ಸ್ಪೋಜರ್ ವೇರ್ ಐ ವೆಂಟ್, ಐ ಟ್ರಾವೆಲ್. ಬೇರೆ ಬೇರೆ ಫಿಲ್ಮ್ ಸ್ಟುಡಿಯೋಸ್ ಹೆಂಗಿರುತ್ತೆ ನೋಡೋಕ್ಕೆ ಸಿಕ್ತು. ರಾಮೋಜಿ, ಅನ್ನಪೂರ್ಣ ಸ್ಟುಡಿಯೋ, ಸುರೇಶ್ ಪ್ರೊಡಕ್ಷನ್ಸ್, AVM, ಚೆನ್ನೈಯಲ್ಲಿ ಇನ್ನೊಂದೆರಡು ಮರ್ತೋಗಿದ್ದೀನಿ ಹೆಸರು. ಸೊ ವೆನ್ ಐ ವೆಂಟ್ ಅಲ್ಲೆಲ್ಲ ಐ ರಿಯಲಿ ಫೆಲ್ಟ್ ಓಕೆ ದಿಸ್ ಇಸ್ ವೇರ್ ಐ ಬಿಲಾಂಗ್ ಟು ಅಂತ. ಸೊ ಅವಾಗ ಇನ್ನು ಡ್ರೈವ್ ಜಾಸ್ತಿ ಆಯಿತು. ಸೊ ಅದು ಮಾಡ್ತಾ ಒನ್ ಆಫ್ ದಿ ಆ್ಯಡ್ಸ್ ಇಸ್ ವೇರ್ ಐ ಮೆಟ್ ಪ್ರದೀಪ್ ಶಾಸ್ತ್ರಿ ಸರ್, ದ ಡೈರೆಕ್ಟರ್ ಆಫ್ ಮೇಡ್ ಇನ್ ಬೆಂಗಳೂರು. ಸೊ ಅಲ್ಲಿ ಅವ್ರ ಜೊತೆ ಒಂದು ಸುಮಾರು ಮಾಡಿದ್ದೀನಿ, 10-15 ಆ್ಯಡ್ ಮಾಡಿದ್ದೀನಿ ಅವ್ರ ಜೊತೆ. ಅದಾದಮೇಲೆ ಇಟ್ ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಮೇಡ್ ಇನ್ ಬೆಂಗಳೂರು ವೇರ್ ಐ ಡಿಡ್ ಮೈ ಡೆಬ್ಯೂ ಆಸ್ ಅ ಕನ್ನಡ ಫಿಲ್ಮ್. ಅಮೇಝಿಂಗ್. ಈ ಇಡೀ ಜರ್ನಿ ಎಷ್ಟು ವರ್ಷ ಆಯಿತು ಸರ್ ಅಂಟಿಲ್ ಮೇಡ್ ಇನ್ ಬೆಂಗಳೂರು? Until Made in Bengaluru, 4 years, 4 Okay. and a half years. Yeah, okay. Sir, last question ಇಂದ conclude ಮಾಡ್ತೀವಿ. Before that, thank you for giving us so many insights. ಒಂದು ಕಾನ್ವರ್ಸೇಷನ್ನಲ್ಲಿ ಕೇಳಿಸಿದೇನೆಂದರೆ, ಒಂದು ಹರ್ಡಲ್ ಏನು ಬರ್ಬೋದು ಅಂದರೆ ಆಸ್ಪೈರಿಂಗ್ ಆ್ಯಕ್ಟರ್ಸ್ಗೆ ಒಂದು ಆರ್ಗನೈಸ್ಡ್ ಕಾಸ್ಟಿಂಗ್ ಡೈರೆಕ್ಟರ್ ಟೀಮ್ಸ್ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಇಸ್ ದಟ್ ರೈಟ್? ಯಾ. ಸಿಮಿಲರ್ ಟು ದಟ್ ಬೇರೆ ಯಾವ್ಯಾವ ಹರ್ಡಲ್ಸ್ ಅಥವಾ ಪ್ರಾಬ್ಲಮ್ಸ್ ಇರ್ಬೋದು ಆಸ್ಪೈರಿಂಗ್ ಆ್ಯಕ್ಟರ್ಸ್ಗೆ ವಿಚ್ ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆರ್ ಯು ಕುಡ್ ಹ್ಯಾವ್ ಸೀನ್
ಆ್ಯಂಡ್ ಅದಕ್ಕೆ ಪಾಸಿಬಲ್ ಸೊಲ್ಯೂಷನ್ಸ್ ಏನಿರ್ಬೋದು? ಅಂದರೆ ಒಂದು ಸ್ಟ್ರಕ್ಚರ್ ಅನ್ನೋದು ಇಟ್ಸ್ ಬಿಲ್ಡಿಂಗ್ ಇನ್ನು, ಬಟ್ ವಿ ಡು ನಾಟ್ ಹ್ಯಾವ್, ಬಿಕಾಸ್ ನಾನು ಅಗೇನ್ ವೆನ್ ಐ ಆಮ್ ಡೂಯಿಂಗ್ ಆ್ಯಡ್ಸ್, ವೆನ್ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಇನ್ ಅದರ್ ಲ್ಯಾಂಗ್ವೇಜಸ್ ಎಲ್ಲ, ಅಲ್ಲಿ ಕಾಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಕಾಸ್ಟಿಂಗ್ ಡೈರೆಕ್ಟರ್ಸ್ ಇದ್ದಾರೆ ಹೂ ಆರ್ ವೆರಿ ಗುಡ್. ಅಂದರೆ ನಿಮಗೆ ನಿಮ್ಮ ಮುಖ ನೋಡಿ ಅವ್ರು ಎಲ್ಲೆಲ್ಲಿ ಕಾಸ್ಟ್ ಮಾಡ್ಬೋದು ಅಂತ ನಿಮ್ಗೆ ಅಂದರೆ ನಿಮ್ಗೇನು ನಿಮ್ಮ ಎಫರ್ಟೇ ಇರಲ್ಲ, ಅವರೇ ನಿಮ್ಮನ್ನು ರೆಫರ್ ಮಾಡ್ತಾರೆ, ಅವರೇ ನಿಮ್ಗೆ ರೋಲ್ ಸಜೆಸ್ಟ್ ಮಾಡ್ತಾರೆ, ಆ್ಯಂಡ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ವೆರಿ ವೆಲ್. ಇಲ್ಲಿ ಆ ಪ್ರಯತ್ನ ನೀವೇ ಪಡಬೇಕು ಸ್ವಲ್ಪ ಇನಿಷಿಯಲಿ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಗೇನ್ ಕನ್ನಡ ಫಿಲ್ಮಿ ಕ್ಲಬ್ ಆಸ್ ಅ ಟೀಮ್, ಇಫ್ ದೇ ಕ್ಯಾನ್ ಬಿಲ್ಡ್ ದಟ್ ಯೂನಿಟ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಎಲ್ಲರಿಗೂ, ಆಲ್ ಆಸ್ಪೈರಿಂಗ್ ಆ್ಯಕ್ಟರ್ಸ್. ಸೆಕೆಂಡ್ ಹರ್ಡಲ್ ಇಸ್, ಅಂದರೆ ಒಂದು ನಾವೇನು ತಿಳ್ಕೋಬೇಕು, ಆರ್ ಆಡಿಯನ್ಸ್, ಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾ ಆಡಿಯನ್ಸ್ ಏನಿದ್ದಾರೆ, ದೇ ಆರ್ ಗ್ಲೋಬಲ್ ಆಡಿಯನ್ಸ್. ಅಂದರೆ ದೇ ರೆಸ್ಪೆಕ್ಟ್ ಎಕ್ಸಲೆನ್ಸ್, ದೇ ವಿಲ್ ನಾಟ್ ಟೇಕ್ ಮೀಡಿಯಾಕರ್ ಕಂಟೆಂಟ್. ಸೊ ನಾವು ಬರಲ್ಲ, ವರ್ಕ್ ಆಗ್ತಿಲ್ಲ, ಸಿನಿಮಾನ ಬ್ಲೇಮ್ ಮಾಡೋದಿಲ್ವೇ ಇಲ್ಲ. ವಿ ನೀಡ್ ಟು ವರ್ಕ್ ಆನ್ ಅವರ್ ಸೆಲ್ಸ್. ವಿ ಆರ್ ನಾಟ್ ಡೆಲಿವರಿಂಗ್ ವಾಟ್ ದೇ ವಾಂಟ್. ಬಿಕಾಸ್ ಕಾಂತಾರ ಅನ್ನೋ ಸಿನಿಮಾ ಅವರೇ ನೋಡಿ ಅಪ್ರಿಷಿಯೇಟ್ ಮಾಡಿ ಎಷ್ಟು ದೊಡ್ಡದಾಗಿ ಬೆಳೆಸಿದ್ರು. ಬೇರೆ ಸಿನಿಮಾಗಳನ್ನ ಅವ್ರು ಬೆಳೆಸ್ತಿಲ್ಲ, ಬಿಕಾಸ್ ವಿ ಆರ್ ನಾಟ್ ದೇರ್. ಸೊ ನಮಗೇನು ಅಂದರೆ, ಐ ಫೀಲ್ ಆಸ್ ಅನ್ ಆ್ಯಕ್ಟರ್ ನಮ್ಮ ಜಾಬ್ ಏನಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇಟ್ ಆ್ಯಂಡ್ ಪರ್ಫಾರ್ಮಿಂಗ್ ರಿಯಲಿ ವೆಲ್. ಅಂದರೆ ಒಂದು ಗ್ಲೋಬಲ್ ಸ್ಕೇಲಲ್ಲಿ ನೀವು ಪರ್ಫಾರ್ಮ್ ಮಾಡಿ, ನಿಮ್ಮ ಸಿನಿಮಾ ಎಷ್ಟೇ ಇರ್ಬೋದು. ಅಂದರೆ ನೀವು ಹೋಗ್ಬಿಟ್ಟು ಚಿಕ್ಕ ಸಿನಿಮಾ ಹೆಂಗೆಂಗೋ ಸುಮ್ಮನೆ ಪರ್ಫಾರ್ಮ್ ಮಾಡಿ ಕೇರ್ಲೆಸ್ ಆಗಿ ಬಿಹೇವ್ ಮಾಡೋದು ಇಲ್ಲದೆ, ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಆರ್ ಆಡಿಯನ್ಸ್ ವಾಂಟ್, ಬಿಕಾಸ್ ದೇ ಆರ್ ಕಟ್ ರೋಟ್, ದೇ ವಿಲ್ ನಾಟ್ ಅಕ್ಸೆಪ್ಟ್ ಮೀಡಿಯಾಕರ್ ಕಂಟೆಂಟ್ ಆ್ಯಂಡ್ ದೇ ಆರ್ ವೆರಿ ಗುಡ್ ಇನ್ ದಟ್. ಅಂದರೆ ಅದರಿಂದನೇ ನಾವು ಒಳ್ಳೆ ಸಿನಿಮಾ ಮಾಡೋಕ್ಕಾಗೋದು. ನಾವು ಲೆಟ್ ಅಸ್ ಟೇಕ್ ಇಟ್ ಆನ್ ಅ ವೆರಿ ಕನ್ಸ್ಟ್ರಕ್ಟಿವ್ ಸೈಡ್. ಸೊ ರೆಸ್ಪೆಕ್ಟಿಂಗ್ ವಾಟ್ ದಿ ಆಡಿಯನ್ಸ್, ಅಂದರೆ ದೇ ಆರ್ ಪೇಯಿಂಗ್ ಮನಿ ಫಾರ್ ಯು. ಸೊ ಬೀಯಿಂಗ್ ದೇರ್ ಆನ್ ಸೆಟ್, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕ್ಯಾರೆಕ್ಟರ್, performing to the best of your ability is something which is very important. So that is something that as an actor we need to know. ಅಂದರೆ ನಾನು ಸುಮ್ಮನೆ ಚಿಕ್ಕ ರೋಲ್ ಮಾಡ್ತಾ ಇದ್ದೀನಿ, ನಂದೇನಿರುತ್ತೆ, ನಾಟ್ ನೆಸೆಸರಿ. ನಿಮ್ಗೆ ಏನು ಬೇಕು, ಹೆಂಗೆ ರೆಡಿ ಆಗಬೇಕು, ಡೂ ಇಟ್ ಟು ದ ಬೆಸ್ಟ್ ಆಫ್ ಯುವರ್ ಅಬಿಲಿಟೀಸ್. ಇಟ್ಸ್ ಓಕೆ, ಅದನ್ನ ಯಾರು ಗುರುತಿಸಿಲ್ದ್ರೂ ಓಕೆ, ಬಟ್ ನೀವು ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪರ್ಫಾರ್ಮರ್, ಯು ವಿಲ್ ಬಿ ಇಂಪ್ರೂವಿಂಗ್ ಅಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ನೀಡ್ ಟು ನೋ. ಯಾರೂ ಹೇಳಲ್ಲ ಇಲ್ಲಿ, ಯಾರು ನಿಮಗೆ ಏನೋ ಮೇನ್ ಲೀಡ್ಸ್ ಯಾರು ಇರ್ತಾರೆ, ಫೋಕಸ್ ಅಲ್ಲಿರುತ್ತೆ, ಬಟ್ ಸಪೋರ್ಟಿಂಗಲ್ಲಿ ಅಷ್ಟು ಹೇಳಲ್ಲ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಬಿಲ್ಡ್ ದಟ್. ಆ್ಯಂಡ್ ಥರ್ಡ್ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ನೆಟ್ವರ್ಕಿಂಗ್. ನಾವು ಹೊಸ ಡೈರೆಕ್ಟರ್ಸ್ ಯಾರಿರ್ತಾರೆ, ಹೊಸ ಅಸೋಸಿಯೇಟ್ಸ್, ಸುಮಾರು ಹಳೆ ಇಂಟರ್ವ್ಯೂಸಲ್ಲಿ ನೀವು ರಕ್ಷಿತ್ ಶೆಟ್ಟಿ ಅವರೆಲ್ಲ ಹೇಳಿರೋದು ಕೇಳಿರ್ಬೋದು. ಹೌ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ದಟ್ ಪರಂವಾ ಇವತ್ತೇನಿದೆ, ದೇ ಆರ್ ಆಲ್ ಅಸೋಸಿಯೇಟ್ಸ್ ಆಫ್ ಅದರ್ ಬಿಗ್ ಡೈರೆಕ್ಟರ್ಸ್. ಆ್ಯಂಡ್ ಟುಡೇ ರಕ್ಷಿತ್ ಶೆಟ್ಟಿ ಈಸ್ ಅ ಬಿಗ್ ನೇಮ್. ಅಂದರೆ ಈಸ್ ಅ ಪವರ್ ಹೌಸ್. ಬಟ್ ಹೆಂಗೆ ಶುರು ಮಾಡಿದ್ರು ಇಸ್ ದ್ಯಾಟ್. ಸೊ understanding that and associating very well. I think Kannada Filmi Club is doing a very good job where they are interviewing, ಕರೆಸ್ತಿದ್ದಾರೆ, interact ಮಾಡಿಸ್ತಿದ್ದಾರೆ, which is very good. But ಇದಾದ್ಮೇಲೆ ನಿಮ್ಮ ಎಫರ್ಟ್ is very important, where you meet, you chat, ಟ್ರೈ ಮಾಡೋದು ಮಾಡಬೇಕು. ಮೇಲ್ ಕಳ್ಸೋದು, ವಾಟ್ ಇಸ್ ದೇರ್ ಅಪ್ರಿಷಿಯೇಟಿಂಗ್ ಅ ಫಿಲ್ಮ್, ಇಫ್ ಇಟ್ಸ್ ಗುಡ್, ಜೆನ್ಯೂನ್ಲಿ ಗುಡ್, ಅಪ್ರಿಷಿಯೇಟ್ ಮಾಡಿ, ಮೆಸೇಜ್ ಮಾಡಿ. ಈಗ ಯಾವುದಾದ್ರೂ ಒಂದು ನೀವು ನೋಡಿದ ತಕ್ಷಣ ಇಟ್ ನೀಡ್ ನಾಟ್ ಬಿ ದ ಹೀರೋ, ಸಪೋರ್ಟಿಂಗ್ ಕಾಸ್ಟ್ ಇಷ್ಟ ಆಯಿತು ಅಂದರೆ ಜಸ್ಟ್ ಲೀವ್ ದೆಮ್ ಅ ಮೆಸೇಜ್, 99% they'll reply back. So I think networking is very important and enjoying the process. And forgetting all the negativity that is surrounding, you should enjoy the process. Otherwise, why are you here? ನೀವು ಏನೇ ಕೆಲಸ ಬೇರೆ ಮಾಡ್ಬೋದಿತ್ತು, ಬಟ್ ಇಲ್ಲಿದ್ದೀರಾ ಅಂದರೆ you need to enjoy the process ultimately. Thank you so much, sir. We spoke for around 40-45 minutes. ಅದರಲ್ಲಿ ತುಂಬ ಲರ್ನಿಂಗ್ ಇತ್ತು, ಆ್ಯಂಡ್ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. Thank you so much.